ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಎಲ್ರಿಗೂ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಆರಾಮಾಗಿ ಕೂತ್ಕೊಂಡು ಖುಷಿಯಾಗಿ ಟಿವಿ ನೋಡ್ತಿದ್ದೀರಾ ಅಂದ್ರೆ ನೀವು ಅಷ್ಟರ ಮಟ್ಟಿಗೆ ಸ್ವತಂತ್ರವಾಗಿದ್ದೀರಿ ಅಂತ ಅರ್ಥ. ಸೊ ಎಂಜಾಯ್ ದ ಫ್ರೀಡಮ್. ಎಲ್ರಿಗೂ ಅಷ್ಟೇ ಈ ಕ್ಷಣದ ಸ್ವಾತಂತ್ರ್ಯ ಮುಖ್ಯ. ನಾಳೆ ಏನಾಗುತ್ತೋ ಅನ್ನುವಂತಹ ಚಿಂತೆ ಇಲ್ಲದೆ ಹೋದ್ರೆ ಮಾತ್ರ ವಿ ಕ್ಯಾನ್ ಎಂಜಾಯ್ ಇಟ್. ಲೈಫ್ ಅಲ್ಲಿ ಶನಿಕಾಟ ಶುರುವಾದ್ರೂ ನಗ್ನಗುತ್ತಾ ಇರೋರೇ ನಿಜವಾದ ಸ್ವಾತಂತ್ರ್ಯ ಜೀವಿಗಳು. ಇದ್ರೆ ಹಾಗಿರ್ಬೇಕು. ಫುಲ್ ಶನಿ ನೆರಳಲ್ಲೇ ಬದುಕ್ತಾ ಅಲ್ಲೇ ಫುಲ್ ಖುಷಿಯಾಗಿರುವ ಒಂದು ಫ್ಯಾಮಿಲಿ ಇವತ್ತು ನಮ್ ಜೊತೆ ಇದೆ. ಕನ್ನಡ ಟಿವಿ ನೋಡುವ ಎಲ್ಲರ ಪಾಲಿಗೂ ಪ್ರಪಂಚದಲ್ಲೆಲ್ಲ ಶನಿ ಫ್ಯಾಮಿಲಿ ಅಂತಾನೆ ಫೇಮಸ್ ಆಗಿರೋ ಫ್ಯಾಮಿಲಿ ಇದು. ಅದೇ ಕಲರ್ಸ್ ಕನ್ನಡ ವಾಹಿನಿಯ ಮೋಸ್ಟ್ ಪಾಪ್ಯುಲರ್ ಸೀರಿಯಲ್ ಶನಿ ಟೀಮ್. ಶನಿಯ ಅನುಗ್ರಹ ತಂದುಕೊಟ್ಟ ಬದುಕಿನ ಸ್ವಾತಂತ್ರ್ಯದ ಖುಷಿನ ನಮ್ ಜೊತೆ ಹಂಚಿಕೊಳ್ಳೋಕೆ ಇವತ್ತು ಶನಿ ಟೀಮ್ ಅವರು ನಮ್ ಜೊತೆ ಇದ್ದಾರೆ. ಮೊದಲಿಗೆ ನಾನು ಅವರೆಲ್ಲರನ್ನ ಕೂಡ ವೆಲ್ಕಮ್ ಮಾಡ್ತೀನಿ. ಯಮನಾಗಿರುವಂತಹ ವಿಕಾಸ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಕಾಕರಾಜ ಆಗಿರುವಂತಹ ಪ್ರೀತಮ್, ವೆಲ್ಕಮ್ ಟು ದ ಶೋ. ಹಾಗೆಯೇ ಹನುಮ ಆಗಿರುವಂತಹ ಕನಿಷ್ಕ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಗಣೇಶ ಆಗಿರುವಂತಹ ಅನಗ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಶನಿ ಆಗಿರುವಂತಹ ಸುನಿಲ್, ನಿಮ್ಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಯಮಿ, ತೇಜಸ್ವಿನಿ, ವೆಲ್ಕಮ್ ಟು ದ ಶೋ. ಎಸ್, ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಆಟ ಆಡೋಕೆ, ಒಂದಷ್ಟು ಕತೆ ಹೇಳೋಕೆ, ತಮಾಷೆ ಮಾಡೋಕೆ ನನ್ ಜೊತೆ ಈ ಸಾಕಷ್ಟು ಟೀಮ್ ಅವರಿದ್ದಾರೆ. ಇವ್ರ ಜೊತೆ ನಾನು ಆಟ ಆಡ್ತೀನಿ, ಇವರ ಇನ್ಸ್ಪಿರೇಷನ್ ಬಗ್ಗೆ ನಾನು ಮಾತನಾಡಿಸ್ತೀನಿ, ಜೊತೆಗೆ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಒಂದಷ್ಟು ಕ್ವಶನ್ ಕೂಡ ಕೇಳ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಒಂದು ಕ್ವಿಜ್ ಇರುತ್ತೆ. ಆ ಕ್ವಿಜ್ ಅಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ಬಗ್ಗೆ ಇವರು ಯಾವ ರೀತಿಯಾಗಿ ತಿಳ್ಕೊಂಡಿದ್ದಾರೆ ಅನ್ನುವಂತಹ ಒಂದು ತಿಳಿಸುವಂತಹ ಪ್ರಯತ್ನ. ಸೊ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಸ್, ಈ ಒಂದು ಕ್ವಿಜ್ ಅನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ನಾನು ನಿಮ್ ಟೀಮ್ಗೆ ಸೂರ್ಯ ಅನ್ನುವಂತಹ ಹೆಸರು ಕೊಟ್ಟಿದ್ದೀನಿ, ಹಾಗೆ ನಿಮ್ ಟೀಮ್ಗೆ ಛಾಯಾ ಅನ್ನುವಂತಹ ಹೆಸರನ್ನು ಕೂಡ ಕೊಟ್ಟಿದ್ದೀನಿ. ಯಮಿ, ನಿಮ್ಗೆ ಶನಿ ಕಾಟ ಇದೆಯಾ? ಶನಿ ಕಾಟ ಇಲ್ಲ, ಯೂನ್ ಕಾಟ ಇದೆ ಸೆಟ್ ಅಲ್ಲಿ. ಲೈಕ್ ಡೈಲಾಗ್ಸ್ ಹೇಳ್ತಿದ್ರೆ ಜಾಸ್ತಿ ಡೈಲಾಗ್ಸ್ ಹೇಳಕ್ ಬಿಡೋದಿಲ್ಲ, ತುಂಬಾ ತರಲೆ ಮಾಡ್ತಾನೆ, ತುಂಬಾ ನಾಟಿಯಾಗಿ ಬಿಹೇವ್ ಮಾಡ್ತಾನೆ. ಡೈಲಾಗ್ ಮರ್ತ ಹೋಗುತ್ತೆ ಅವಾಗ? ಮರ್ತೋಗ್ತೀವಿ. ಲೈಕ್ ಏನಾದ್ರು ರಿಯಾಕ್ಷನ್ ಕೊಡ್ತಾರೆ ಸಡನ್ ಆಗಿ ನಗ್ಸ್ಬಿಡ್ತಾನೆ, ನಗ್ಬಿಡ್ತೀವಿ, ಆತರ ಎಲ್ಲ ಆಗುತ್ತೆ. ಟೆಕ್ಸ್ಟ್ ಜಾಸ್ತಿ ತಗೊಳ್ಳುವಂಗ್ ಮಾಡ್ತಾರೆ. ಆಕ್ಚುಲಿ ಮುಂದೆ ಸಜೆಷನ್ ಗೆಲ್ಲ ನಿಂತಾಗ ತುಂಬಾ ಆತರ ಕೆಲಸಗಳು ಮಾಡ್ತಾನೆ. ಡೈಲಾಗ್ ಹೇಳ್ಬೇಕಾದ್ರೆ ಸಡನ್ ಆಗಿ ಅವನೇನಾದ್ರೂ ಬೇರೆ ಹೇಳ್ಬಿಡ್ತಾನೆ, ಮರ್ತೋಗ್ತೀವಿ ನಾವು. ಎಲ್ರಿಗೂ ಕಾಟ ಕೊಡ್ತೀರಿ ಹಾಗಾದ್ರೆ. ಶನಿ ಬಗ್ಗೆ ಆ ಸೀರಿಯಲ್ಗೆ ಹೋಗೋದ್ರಿಂದ ಮುಂಚೆ ತಿಳ್ಕೊಂಡಿದ್ರ ಶನಿ ಯಾರು ಏನು ಅಂತ, ಅಥವಾ ಶನಿ ಕಾಟ ಏನ್ ಹೇಳ್ತಾರೆ ಅಂತ ಹೇಳಿ ಏನೋ ತಿಳ್ಕೊಂಡಿದ್ರ? ಶನಿ ದೇವ್ರ ಬಗ್ಗೆನೇ ಗೊತ್ತಿರ್ಲಿಲ್ಲ ನನಗೆ, ಗೊತ್ತೇ ಇಲ್ಲ. ಬಟ್ ಅಲ್ಲಿ ಹೋದ್ಮೇಲೆ ಅರ್ಥ ಆಯ್ತು ನನಗೆಲ್ಲ ಶನಿ ದೇವರು ಹೆಂಗೆ ಅಂತ ಅಷ್ಟೇ. ಓಕೆ, ಶನಿ ಸೆಟ್ ಅಲ್ಲಿ ಅವ್ರು ಹೇಳಿದ್ರು ತುಂಬಾ ಕಾಟ ಕೊಡ್ತಾ ಅಂತ. ನಿಮ್ಗೂ ಕೂಡ ಅದೇ ರೀತಿಯ ಕಾಟ ಇದೆಯಾ? ಯಾರಿಗ್ ಕೂಡ ಬಿಟ್ಟಿಲ್ಲ ಹಾಗಾದ್ರೆ. ಗಣೇಶ ಎಲ್ಲರೂ ಕೂಡ ವಿಘ್ನ ನಿವಾರಕ, ಅಥವಾ ಏನೇ ಸಮಸ್ಯೆ ಬಂದ್ರು ಕೂಡ ವಿಘ್ನ ನಿವಾರಣೆ ಮಾಡ್ತಾನೆ. ಆ ವಿಘ್ನ ನಿವಾರಣೆ ಮಾಡ್ಬೋದಲ್ವಾ? ಆದ್ರೆ ಬಿಡೋದೇ ಇಲ್ಲ ಅಲ್ಲ, ಶನಿ ಕಾಟ ಕೊಡ್ತಾನೆ ಇರುತ್ತೆ. ವಕ್ರದೃಷ್ಟಿ, ಶನಿ ವಕ್ರದೃಷ್ಟಿ ಬಿದ್ದಿದೆ ನಿಮ್ಗೆ. ಓಕೆ, ಶನಿ ಬಗ್ಗೆ ಏನ್ ತಿಳ್ಕೊಂಡಿದ್ರಿ ಫಸ್ಟ್? ಶನಿ ಅಂದ್ರೆ ಕರ್ಮಫಲ ಕೊಡ್ತಾರೆ, ತಪ್ಪು ಮಾಡಿದವ್ರಿಗೆಲ್ಲ ನೀತಿ ಹೇಳ್ಕೊಡ್ತಾರೆ. ಮೊದ್ಲು ಗೊತ್ತಿತ್ತಾ ಸೀರಿಯಲ್ ಹೋಗೋಕ್ಕಿಂತ ಮುಂಚೆ? ಓಕೆ, ಯಮ ಅಂದ್ರೆ ಒಂಥರ ಹೆದರಿಕೆ ಎಲ್ರಿಗೂ ಕೂಡ ಅಂತ ಹೇಳಿ. ಯಮ ಬಗ್ಗೆ ತಿಳ್ಕೊಂಡಿದ್ರ? ಏನ್ ಯಮ ಏನು ತಿಳ್ಕೊಂಡಿದ್ದ? ಅವ್ನಂದ್ರೆ ತುಂಬಾ ಭಯ ಇರುತ್ತೆ ಎಲ್ಲರಿಗೂ ಅಂತ. ಬಟ್ ಈ ಸೀರಿಯಲ್ ಬಂದ್ಮೇಲೆ ನನ್ಗೆ ಕ್ವಶನ್ಸ್ ಕೇಳ್ತಾರೆ, ಯಮ ಅಂದ್ರೆ ಹಂಗಿರ್ತಾನೆ ಕರ್ರಗೆ ದಪ್ಪಗೆ ಅಂತ, ನೀನೇ ಸ್ಮಾರ್ಟ್ ಆಗಿದ್ಯಾ, ನೀನ್ ನೋಡಿದ್ರೆ ಭಯಾನೇ ಆಗಲ್ಲ ಅಂತ. ಸೊ ನನ್ಗೊಂಥರ ಶಾಕ್ ಆಯ್ತು ಆಕ್ಚುಲಿ, ನಾನ್ ಯಮ ಮಾಡ್ತಿದೀನಿ ಅಂತ. ಸೊ ದಟ್ಸ್ ರಿಯಲಿ ಫನಿ. ಓಕೆ, ಯಮದ ಜೊತೆಗೆ ಶನಿ ಬಗ್ಗೆ ತುಂಬಾ ಜನರಿಗೆ ಗೊತ್ತಿರೋದಿಲ್ಲ, ಅಥವಾ ಆ ಒಂದು ಸೀರಿಯಲ್ ಬಂದ್ಮೇಲೆ ಓ ಶನಿ ಅಂದ್ರೆ ಹೀಗೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಆಯ್ತು. ಮೊದ್ಲು ಶನಿ ಬಗ್ಗೆ ತಿಳ್ಕೊಂಡಿದ್ರ ನೀವು? ಶನಿ ಬಗ್ಗೆ ಗೊತ್ತಿತ್ತು, ಬಟ್ ನಾನ್ ಅನ್ಕೊಂಡಿದ್ದೆ ಅಂದ್ರೆ ತುಂಬಾ ಭಯ ಆಯ್ತು, ಶನಿ ಅಂದ್ರೆ ಕಾಟ ಕೊಡ್ತಾನೆ ಹಂಗೆ ಅಂತ. ಬಟ್ ಶನಿ ಸೀರಿಯಲ್ ಸ್ಟಾರ್ಟ್ ಮಾಡಿದ್ಮೇಲಿಂದ ಗೊತ್ತಾಯ್ತು ಅವ್ರವ್ರು ಮಾಡಿದ ಕರ್ಮಕ್ಕೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಸಿಗುತ್ತೆ ಅಂತ ಗೊತ್ತಾಯ್ತು. ಓಕೆ, ಅಂದ್ರೆ ಮೊದ್ಲು ಮನೇಲೆಲ್ಲ ಶನಿ ಕಾಟ ಏನಪ್ಪಾ ಅಂತೆಲ್ಲ ಮಾತಾಡೋದು, ಗ್ರಾಚಾರ ಅದೆಲ್ಲ ಮಾತಾಡ್ತಿದ್ರು, ಕೇಳ್ತಾ ಇದ್ರು. ಇವನೇನ್ ಹೆಗ್ಲತ್ತಿದ್ದಾನೆ ಶನಿ ತರ ಅಂತೆಲ್ಲ ಮಾತಾಡಿದ್ದೆ. ಅಂದ್ರೆ ಈಗ ಇವ್ರು ಹೆಗ್ಲೆತ್ತಿದಾರ? ಇವನು ಹೆಗ್ಲಾರಲ್ಲ, ನಾವ್ ಯಾವಾಗ್ಲೂ ಹೊಡೆದಾಡ್ತಾನೆ ಇರ್ತೀವಿ, ಸೆಟ್ ಅಲ್ಲೂ ಕೂಡ ಆನ್ ಸ್ಕ್ರೀನ್ ಅಲ್ಲೂ ಕೂಡ ಹೊಡೆದಾಡ್ತಾ ಇರ್ತೀವಿ. ಸೊ ಹಾಗಾಗತ್ತೆ. ಓಕೆ, ಕಾಕರಾಜ, ಕಾಕರಾಜ ಕ್ಯಾರೆಕ್ಟರ್ ಬಂದಾಗ ಏನ್ ಅನ್ಸ್ತು ಫಸ್ಟ್? ನಂಗೆ ಸಖತ್ ಫನ್ನಿ ಅನ್ಸ್ತು. ಯಾಕೋ? ಯಾಕಂದ್ರೆ ಅಷ್ಟ್ ಚೆನ್ನಾಗ್ ಮಾಡ್ಬೇಕು, ಅಯ್ಯೋ ಹಿಂಗ್ ಓದಿದ್ದು ಅಂತೆಲ್ಲ ಫಸ್ಟ್ ಬಂತ. ಆಮೇಲೆ ಇದಕ್ಕೆಲ್ಲ ಕೆಲಸ ಚಾನಲ್ಗೆ ಹೋಗಿ ಸ್ಕ್ರಿಪ್ಟ್ ಕೊಟ್ಟಾದ್ಮೇಲೆ ಯಾರು ಕಾಕರಾಜ? ಯಾರು?
ಕಾಕರಾಜ ನಾನು. ಶನಿಯಲ್ಲಿ ಬರುವಂತಹ ಕಾಕರಾಜ ಬಗ್ಗೆ ತಿಳ್ಕೊಂಡಿದ್ರ ನೀವು? ಯಾರು ಕಾಕರಾಜ ಏನು ಅಂತ ಹೇಳಿ? ಇಲ್ಲ, ಸುಮ್ನೆ ಡೈಲಾಗ್ ಕೊಟ್ಟಿದ್ದನ್ನ ಹೇಳ್ತಾ ಇದ್ರಾ ಅಥವಾ? ಕಾಮಿಡಿ ಆಗಿರ್ಬೇಕು, ಫುಲ್ ಫನಿ ನಿನ್ ಕ್ಯಾರೆಕ್ಟರ್ ಫನಿ ಆಗಿರ್ಬೇಕು ಅಂತೆಲ್ಲ ಹೇಳಿದ್ರ, ಹಂಗೆ ನಾನ್ ಮಾಡ್ದೆ, ನಾನ್ ಸೆಲೆಕ್ಟ್ ಆಗಿ. ಬಟ್ ನಿಜ ಜೀವನದಲ್ಲಿ ಕಾಕರಾಜ ಯಾರು ಅಂತ ಗೊತ್ತಾ? ಗೊತ್ತಿರ್ಲಿಲ್ಲ, ಆದ್ರೆ ಶನಿವಾರ ಅಂತ ಗೊತ್ತಿತ್ತು. ಓಹೋ, ಶನಿವಾಹನ ಅಂತ ಹೇಳಿ. ಓಕೆ. ಹನುಮ ಎಲ್ರು ಕೂಡ ಒಂದು ರೀತಿಯಲ್ಲಿ ದೇವರ ರೀತಿಯಲ್ಲಿ ಭಕ್ತಿಯನ್ನ ತೋರಿಸುವಂತಹ ಅಥವಾ ಹನುಮನ ಭಕ್ತರು ಸಾಕಷ್ಟು ಜನ ಇರ್ತಾರೆ. ಈಗಲೂ ಈ ಹನುಮನ್ಗೆ ಭಕ್ತ ತುಂಬಾ ಜನ ಇದ್ದಾರೆ ಅಂತ ಕೇಳ್ಪಟ್ಟೆ, ಹೌದಾ ಹೇಗೆ? ಆಕ್ಚುಲಿ ನಾನ್ ಇಲ್ಲಿಗೆ ಬರಕಿನ ಮೊದಲು ಹನುಮಾನ್ ಅಂದ್ರೆ ಅವ್ನ್ ತುಂಬಾ ವಿಜ್ಞಾನಿ ಅಂತ ಗೊತ್ತಿತ್ತು, ಲೈಕ್ ತುಂಬಾ ಒಂಥರ ಕಾಮ್ ಅಂತ. ಇಲ್ಲಿಗೆ ಬಂದ್ಮೇಲೆ ಗೊತ್ತಾಯ್ತು ಅವ್ನ್ ಗಣೇಶನ್ಕಿನ ಜಾಸ್ತಿ ತುಂಟ ಅಂತ. ಸೊ ಹನುಮಾನ್ ಅಂದ್ರೆ ನನ್ನ ತಲೆಯಲ್ಲಿ ಬರ್ತಿದ್ದು ಫುಲ್ ಬಾಡಿ ಬಿಲ್ಡರ್ ಹಂಗೆ. ಇವಾಗ ಒಂಥರ ಚೇಂಜ್ ಆಗೋಯ್ತು, ಅವ್ನ ಕ್ಯಾರೆಕ್ಟರ್ ನನ್ನ ತಲೆಯಲ್ಲಿ ಬೇರೆ ಬಂದ್ಬಿಟ್ಟಿದೆ ಇವಾಗ. ಓಕೆ, ಈಗ ಏನ್ ಅನ್ಸ್ತಿದೆ ಈಗ ಅಂದ್ರೆ ಹನುಮ ಅಂದ್ರೆ ತುಂಟ, ಫಸ್ಟ್ ಬರದೆ ಅವ್ನ್ ತುಂಟತನ. ನೆಕ್ಸ್ಟ್ ಅವನು ಯಾವಾಗೋ ಅನ್ಸುತ್ತೆ ಕಾಲಿಗೆ ತಕ್ಕಂಗ್ ಇರ್ತಾನೆ, ಬಟ್ ಯಾವಾಗ್ಲೂ ಎಷ್ಟ್ ಸೀರಿಯಸ್ ಆಗಿದ್ರು ಅವ್ನಿಗೆ ಅರ್ಥನೇ ಆಗಲ್ಲ ಅದು. ಇನ್ನೂ ಅಷ್ಟು ವಿದ್ಯೆ ಪಡ್ಕೊಂಡಿದ್ದಾನಂದ್ರೂ ನನ್ಗೆ ಅನ್ಸುತ್ತೆ ಈ ಸ್ಟಿಲ್ ಫನಿ ಅಂತ. ಎಸ್, ಈ ಖುಷಿ ಮಾತುಕತೆನ ಹೊರತುಪಡಿಸಿ ಈಗ ನಾವು ಕ್ವಿಜ್ ರೌಂಡ್ಗೆ ಬರೋದಾದ್ರೆ 3 ರೌಂಡ್ಸ್ ಇರುತ್ತೆ ಇದರಲ್ಲಿ. ಫಸ್ಟ್ ರೌಂಡ್ ಫುಲ್ ಫ್ರೀ ಸ್ಟೈಲ್ ಅಂತ ಹೇಳಿ, ಇದರಲ್ಲಿ ನಿಮ್ಗೆ 6 ಕ್ವಶನ್, ಅಂದ್ರೆ 2 ಟೀಮ್ಗೂ ಕೂಡ 3 ಕ್ವಶನ್ಸ್ ಇರುತ್ತೆ. 30 ಸೆಕೆಂಡ್ಸ್ ಟೈಮಿಂಗ್ ಕೂಡ ಇರುತ್ತೆ ನಿಮ್ಗೆ. ಒಂದ್ ವೇಳೆ ನಿಮ್ಗೆ ಅದರಲ್ಲಿ ಆನ್ಸರ್ ಗೊತ್ತಿಲ್ಲ ಅಂದ್ರೆ ಪಾಸ್ ಮಾಡಬಹುದು ಆಫ್ಟರ್ 30 ಸೆಕೆಂಡ್ಸ್ ಆದ್ಮೇಲೆ. ಅದರಲ್ಲೂ ಕೂಡ ಒಂದು ಕ್ವಶನ್ಗೆ 10 ಮಾರ್ಕ್ಸ್. ಒಂದು ವೇಳೆ ಪಾಸ್ ಆದ್ರೆ ಅವರಿಗೆ 5 ಮಾರ್ಕ್ಸ್ ಸಿಗುತ್ತೆ. ಸೊ ಫಸ್ಟ್ ಕ್ವಶನ್ ಸೂರ್ಯ ಟೀಮ್ಗೆ. ಮೊದಲ ಕ್ವಶನ್, ಗಾಂಧೀಜಿ ಅವರಿಗೆ ಮಹಾತ್ಮ ಅಂತ ಬಿರುದು ಕೊಟ್ಟವರು ಯಾರು? ಆಪ್ಷನ್ಸ್ ಕೂಡ ಇರುತ್ತೆ ನಿಮ್ಗೆ. ರವೀಂದ್ರನಾಥ್ ಟ್ಯಾಗೋರ್, ಜ್ಯೋತಿ ಬಾಪುಲೆ, BR ಅಂಬೇಡ್ಕರ್, ಮಹಾತ್ಮ ಗಾಂಧಿ. ನಿಮ್ಮ ಟೈಮ್ ಸ್ಟಾರ್ಟ್ಸ್ ನಾ. ಗಾಂಧೀಜಿ ಅವರಿಗೆ ಮಹಾತ್ಮ ಅಂತ ಬಿರುದು ಕೊಟ್ಟವರು ಯಾರು? ರವೀಂದ್ರನಾಥ್ ಟ್ಯಾಗೋರ್. ರವೀಂದ್ರನಾಥ್ ಟ್ಯಾಗೋರ್, ಹೌದಾ? ಕನ್ಫರ್ಮ್? ಕನ್ಫರ್ಮ್. ಓಕೆ. ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ತಿಳ್ಕೊಂಡಿದ್ದೀರಾ, ಕೇಳಿದೀರಾ? ಆಬ್ವಿಯಸ್ಲಿ ಕೇಳಿದೀವಿ. ಓಕೆ, ಏನ್ ಕೇಳಿದೀರಾ? ಅವರು ವಾಸ್ ಎ ಗ್ರೇಟ್ ಪರ್ಸನ್, ಗ್ರೇಟ್ ಇಂಡಿಯನ್ ನಾವೆಲಿಸ್ಟ್. ಅವರು 2 ದೇಶಗಳದ್ದು ನ್ಯಾಷನಲ್ ಅಂತಮ್ ಬರ್ದಿದ್ದಾರೆ, ಮೇನ್ಲಿ ಎಕ್ಸಾಕ್ಟ್ಲಿ, ಎಸ್, ಇಂಡಿಯಾ ಅಂಡ್ ಬಾಂಗ್ಲಾದೇಶ್. ಓಕೆ, ಹಾಗಾಗಿ ಗಾಂಧೀಜಿ ಅವರಿಗೆ ಮಹಾತ್ಮ ಅಂತ ಬಿರುದು ಕೊಟ್ಟವರು ರವೀಂದ್ರನಾಥ್ ಟ್ಯಾಗೋರ್ ಅಂತ ನೀವು ಹೇಳ್ತಾ ಇದ್ದೀರಾ. ಎಸ್, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ರವೀಂದ್ರನಾಥ್ ಟ್ಯಾಗೋರ್ ಕರೆಕ್ಟ್ ಆದ ಆನ್ಸರ್. ಎಸ್, ಈಗ ಛಾಯಾ ಟೀಮ್ ಅವರಿಗೆ ಫಸ್ಟ್ ಕ್ವಶನ್, ಭಾರತವನ್ನ ಆಳಿದ ಕೊನೆಯ ಗವರ್ನರ್ ಜನರಲ್ ಯಾರು? ನಿಮ್ಮ ಆಪ್ಷನ್ಸ್ ಈ ರೀತಿಯಾಗಿದೆ: ಲಾರ್ಡ್ ಮೌಂಟ್ ಬ್ಯಾಟನ್, ಲಾರ್ಡ್ ವೆವೆಲ್, ಅಲೆಕ್ಸಾಂಡರ್, ಸ್ಟಾಫೋರ್ಡ್ ಕ್ರಬ್ಸ್. ನಿಮ್ಮ ಸಮಯ ಈಗ ಶುರುವಾಗಿದೆ. ಭಾರತವನ್ನ ಆಳಿದ ಕೊನೆಯ ಗವರ್ನರ್ ಜನರಲ್ ಯಾರು? ಕನ್ಫ್ಯೂಷನ್ಸ್ ಇದೆಯಾ? ಇಲ್ಲ, ಲಾರ್ಡ್ ಮೌಂಟ್ ಬ್ಯಾಟನ್. ಲಾರ್ಡ್ ಮೌಂಟ್ ಬ್ಯಾಟನ್ ಭಾರತವನ್ನ ಆಳಿದಂತಹ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತ ಹೇಳ್ತಿದ್ದೀರಾ. ಓಕೆನಾ? ಪಕ್ಕನಾ? ಇಲ್ಲ, ಪಕ್ಕ. ಪಕ್ಕನಾ? ಓಕೆ. ಭಾರತವನ್ನ ಆಳಿದ ಕೊನೆಯ ಗವರ್ನರ್ ಜನರಲ್ ಲಾರ್ಡ್ ಮೌಂಟ್ ಬ್ಯಾಟನ್ ಕರೆಕ್ಟ್ ಆದ ಆನ್ಸರ್. ಎಸ್, ನಿಮ್ಗೆ ಕೂಡ 10 ಪಾಯಿಂಟ್ ಸಿಕ್ಕಿದೆ. ನೆಕ್ಸ್ಟ್ ಎರಡನೇ ಕ್ವಶನ್ ಸೂರ್ಯ ಟೀಮ್ ಅವರಿಗೆ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹಕ್ಕೆ ಹೆಸರಾದ ದಂಡಿ ಯಾವ ಜಿಲ್ಲೆಯಲ್ಲಿದೆ? ಮೆಹಸಾನ್, ಬುಜ್, ನೌಸಾರಿ, ದ್ವಾರಕಾ. 4 ಆಪ್ಷನ್. ಗಾಂಧೀಜಿಯವರ, ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಗಿದೆ. ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹಕ್ಕೆ ಹೆಸರಾದ ದಂಡಿ ಯಾವ ಜಿಲ್ಲೆಯಲ್ಲಿದೆ? ಉಪ್ಪಿನ ಸತ್ಯಾಗ್ರಹ ಎಲ್ಲಿ ನಡೀತು, ಯಾವ ಜಿಲ್ಲೆಯಲ್ಲಿ ನಡೀತು ಅಂತ ಹೇಳಿ. ಮೆಹಸಾನ್, ಬುಜ್, ನೌಸಾರಿ, ದ್ವಾರಕಾ. ನೌಸಾರಿ. ಕಾಕರಾಜ ಬುಕ್ಸ್ ಅಲ್ಲಿ ಇತ್ತ? ಸ್ಕೂಲ್ ಟೈಮ್ ಅಲ್ಲಿ ಯಾರಾದ್ರೂ ಟೀಚರ್ ಹೇಳಿದಾಗ ನೆನಪಿತ್ತಾ ಅಥವಾ ಸುಮ್ನೆ ಓಕೆ ಈಗ ಇಂಡಿಪೆಂಡೆನ್ಸ್ ಡೇ ಬರ್ತಾ ಇದೆ ಅಂತ ಹೇಳಿ ತಿಳ್ಕೊಂಡ್ರ ಹೇಗೆ? ಇಂಡಿಪೆಂಡೆನ್ಸ್ ಡೇ ಆಬ್ವಿಯಸ್ಲಿ ಬರುತ್ತಲ್ಲ. ಎಸ್, ಹಾಗಾದ್ರೆ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹಕ್ಕೆ ಹೆಸರಾದ ದಂಡಿ ಯಾವ ಜಿಲ್ಲೆಯಲ್ಲಿದೆ ಅನ್ನೋದಕ್ಕೆ ಆನ್ಸರ್ ನೌಸಾರಿ. ಎಸ್, ನಿಮ್ಮ ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. ಮತ್ತೆ 10 ಪಾಯಿಂಟ್ಸ್ ನಿಮ್ಗೆ ಸಿಕ್ಕಿದೆ. ಇನ್ನು ಛಾಯಾ ಟೀಮ್ ಅವರಿಗೆ ಎರಡನೇ ಪ್ರಶ್ನೆ ನಿಮ್ಗೆ. 1942 ಆಗಸ್ಟ್ 2ರಂದು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳವಳಿಗೆ ಚಾಲನೆ ಕೊಟ್ಟವರು ಯಾರು ಅಂತ ಹೇಳಿ. 4 ಆಪ್ಷನ್ಸ್ ಇದೆ: ರೇಣುಕಾರಾರ್ಯ ಚೌಧರಿ, ಸರೋಜಿನಿ ನಾಯ್ಡು, ರಾಜೇಂದ್ರ ಪ್ರಸಾದ್, ಅರುಣಾ ಆಸಫ್ ಆಲಿ. 4 ಆಪ್ಷನ್ಸ್ ಇದೆ. ಈಗ ನಿಮ್ಮ ಸಮಯ ಸ್ಟಾರ್ಟ್ ಆಗಿದೆ. ಅರುಣ್ ಆಸಫ್ ಅಲಿ. ಡೌಟ್ ಇದ್ದಂಗಿದೆ ಅಲ್ಲಿ. ಗಣೇಶ ಇಲ್ವಾ? ಅವರೇನಾ? ಎಸ್, ಅರುಣಾ ಆಸಫ್ ಅಲಿ ಅನ್ನೋದು ನಿಮ್ಮ ಆನ್ಸರ್. ಎಸ್, ಕರೆಕ್ಟಾ? ಎಸ್,
ಅರುಣ್ ಆಸಫ್ ಅಲಿ ಅನ್ನುವರು ಭಾರತ ಬಿಟ್ಟು ತೊಲಗಿ ಅಂತ ಹೇಳಿದ್ದಾರೆ. ಓಕೆ, ನಿಮ್ಮ ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. ಎಸ್, ಈಗ ಇನ್ಸ್ಪಿರೇಷನ್ ಬಗ್ಗೆ ನಾವು ಆಗ್ಲೇ ಹೇಳ್ತಾ ಇದ್ವಿ ಅಂತ ಹೇಳಿ, ಒಂದು ರೀತಿಯಲ್ಲಿ ಅವ್ರು ನಮ್ಗೆ ಇಷ್ಟ, ಇವ್ರು ನಮ್ಗೆ ಇಷ್ಟ ಅಂತ ಹೇಳಿ. ಶನಿಗೆ ಯಾರು ಇಷ್ಟ? ಬ್ರಿಟಿಷರ ಕಾಲದಲ್ಲಿ ಅವರು ದೊಡ್ಡ ದೊಡ್ಡ ಹೋಟೆಲ್ಗಳನ್ನ ಓಪನ್ ಮಾಡ್ತಿದ್ರಂತೆ. ಆ ಹೋಟೆಲ್ಗಳಲ್ಲಿ ಬೋರ್ಡ್ ಹಾಕ್ತಿದ್ರು. ಆ ಬೋರ್ಡ್ ಅಲ್ಲಿ ಏನಂತ ಬರೀತಿದ್ರು ಅಂದ್ರೆ, ನಾಯಿಗಳಿಗೂ ಭಾರತೀಯರಿಗೂ ಪ್ರವೇಶವಿಲ್ಲ ಅಂತ ಬೋರ್ಡ್ ಹಾಕ್ತಿದ್ರಂತೆ. ಅದನ್ನ ಜೆಮ್ಶೆಡ್ಜಿ ಟಾಟಾ ಅನ್ನೋರು ನೋಡಿದಾಗ ಅವರು ಸ್ವಂತ ಭಾರತದಲ್ಲಿ ಹೋಟೆಲ್ ಓಪನ್ ಮಾಡ್ತಾರೆ ಅವರು, ಆ ಬ್ರಿಟಿಷ್ ಕಾಲದಲ್ಲಿ. ಅವಾಗ ಅವರು ಒಂದು ಬೋರ್ಡ್ ಹಾಕ್ತಾರೆ. ಅವ್ರೇನಂತ ಹಾಕ್ತಾರೆ ಅಂದ್ರೆ, ಬ್ರಿಟಿಷರಿಗೂ ನಾಯಿಗಳಿಗೂ ಪ್ರವೇಶವಿಲ್ಲ ಅಂತ ಹಾಕ್ತಾರೆ. ಇದೇ ನಮ್ಮ ಭಾರತೀಯರ ಗಂಡಿದೆ. ಎಕ್ಸಾಕ್ಟ್ಲಿ, ಎಸ್, ನಿಜವಾಗ್ಲೂ ಕೂಡ ಒಂದು ಅತ್ಯದ್ಭುತವಾದಂತಹ ಇನ್ಸ್ಪಿರೇಷನ್ ಆಗಿರುವಂತಹ ಸ್ಟೋರಿ ಕೂಡ ಹೇಳಿದ್ರೆ. ಅದೇ ರೀತಿಯಾಗಿ ಈಗ ಎಲ್ಲಾ ಕಡೆ ಈ ರೀತಿಯಾದಂತಹ ಒಂದು ಬೇರೆ ಬೇರೆ ಕಡೆಯಲ್ಲೂ ಕೂಡ ಹೋಟೆಲ್ಗಳನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಭಾರತೀಯರು. ಬೇರೆ ಬೇರೆ ಕಡೆಯಲ್ಲಿ ಅತ್ಯುತ್ತಮವಾದ ಹೋಟೆಲ್ಗಳು ಕೂಡ ಇದೆ ಅಂತ ಹೇಳಿ. ಯಾರು ಇಷ್ಟ ವಿಕಾಸ್ ನಿಮ್ಗೆ? ನನಗೆ ಪರ್ಸನಲಿ ಇಷ್ಟ ಅಂದ್ರೆ ಭಗತ್ ಸಿಂಗ್. ಯಾಕೆಂದ್ರೆ ಅವರು ಚಿಕ್ಕ ವಯಸ್ಸಿಂದಾನು ಹೋರಾಡಬೇಕು ಭಾರತಕ್ಕೋಸ್ಕರ ಅಂತ ಅವ್ರು ತುಂಬಾ ಹೋರಾಡಿದ್ದಾರೆ. ಅಂಡ್ ಅವ್ರು ಸ್ಕೂಲಲ್ಲಿ ಇದ್ದಾಗೇನೆ ಒಬ್ಬ ಫ್ರೀಡಮ್ ಫೈಟರ್ ಆಗ್ಬೇಕು ಅಂತ ಅವ್ರಿಗೆ, ಲೈಕ್ ಸ್ವತಂತ್ರ ತಗೊಳ್ಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅವರು ಒಂದ್ಸಲಿ ಲಾಲಾ ಲಜಪತ್ ರಾಯ್ ಅವ್ರಿಗೆ ಬ್ರಿಟಿಷ್ ಅವರು ಸಾಯಿಸ್ತಾರೆ. ಸೊ ಅದಕ್ಕೆ ರಿವೆಂಜ್ ತಗೋಬೇಕು ಅಂತ ಅವರು ಬ್ರಿಟಿಷ್ ಅಸೆಂಬ್ಲಿಗೆ ಹೋಗಿ ಬಾಂಬ್ ನ ದಾಳಿ ಮಾಡ್ತಾರೆ. ಸೊ ದಟ್ ಅವಾಗ ಅವ್ರು ಅರೆಸ್ಟ್ ಆಗ್ಬಿಡ್ತಾರೆ. ಸೊ ಜೈಲಲ್ಲಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅದನ್ನ ಊಹಿಸಕ್ಕೂ ಸಾಧ್ಯ ಇಲ್ಲ ನಮ್ಗೆ. ಯಾಕಂದ್ರೆ 100 ದಿವಸ ಅವ್ರು ಉಪವಾಸ ಸಾಯ್ತಾರೆ. ಬಿಕಾಸ್ ಅವ್ರಿಗೆ ಅವ್ರದ್ದು ಸ್ವಾಭಿಮಾನ ಇದೆ, ನಾವು ಭಾರತೀಯರು ಅವ್ರು ಊಟ ತಿನ್ಬಾರ್ದು ಅನ್ನೋ ತರನೂ ಇರುತ್ತೆ. ಇನ್ನೊಂದು ಇನ್ಸಿಡೆಂಟ್ ಏನಂದ್ರೆ, ಅವರು ಭಾರತೀಯರು ಯಾರ್ಯಾರು ಯೋಧರು ಸತ್ತಿದಾರೋ ಅವ್ರ ರಕ್ತದಲ್ಲಿ ಮಣ್ಣು ಇರುತ್ತಲ್ಲ ಅದನ್ನ ಕಲೆಕ್ಟ್ ಮಾಡಿ ಅವ್ರು ಅದನ್ನ ಪೂಜೆ ಮಾಡ್ತಿದ್ದಾರಂತೆ. ಸೊ ಅಷ್ಟು ಅವರಿಗೆ ಭಾರತದ ಬಗ್ಗೆ ತುಂಬಾ ಪ್ರೀತಿ ಇರುತ್ತೆ. ಸಾಯೋವರೆಗೂ ಅವರು ಭಾರತದ ಬಗ್ಗೆನೇ ಹೋರಾಡಿದ್ದಾರೆ. ಅಂಡ್ ಎಷ್ಟು ಭಯ ಹುಟ್ಟಿಸಿದ್ರು ಅಂದ್ರೆ ಭಗತ್ ಸಿಂಗ್ ಅವರು 24 ಮಾರ್ಚ್ ಅವ್ರನ್ನ ಹ್ಯಾಂಗ್ ಮಾಡಬೇಕು ಅಂತ ಡಿಸೈಡ್ ಆಗಿತ್ತು. ಆದ್ರೆ ಎಲ್ಲಿ ಭಾರತ ಜನಗಳು ಪ್ರತಿಭಟಿಸ್ತಾರೋ ಅಂತ 23rd ಅವ್ರನ್ನ ಹ್ಯಾಂಗ್ ಮಾಡ್ತಾರೆ. ಅಷ್ಟು ಬ್ರಿಟಿಷ್ ಅವರಿಗೆ ಭಾರತದ ಬಗ್ಗೆ ಹೆದರಿಕೆ ಇತ್ತು ಅಂತ ಅನ್ಸುತ್ತೆ. ಆ ದೇಶ ಪ್ರೇಮ ಎಲ್ರಿಗೂ ಇರ್ಬೇಕು ಅಂತ ಹೇಳಿ. ಬಟ್ ಅಷ್ಟು ನಮ್ಗಂತೂ ಮಾಡಕ್ ಸಾಧ್ಯ ಇಲ್ಲ. ಅದನ್ನ ಅವ್ರು ಮಾಡಿರೋದನ್ನಾದ್ರೂ ಉಳಿಸ್ಕೋಬೇಕು ಅಂತ ನನಗೆ ಅನ್ಸುತ್ತೆ. ನಾವು ನಮ್ ಜನ ನಮ್ ಭಾರತ ಅಂತ ಇದ್ರೆ, ನಾವೆಲ್ಲ ಒಗ್ಗಟ್ಟಾಗಿದ್ರೆ ಅಷ್ಟು ಸಾಕು ಅಂತ ನನಗೆ ಅನ್ಸುತ್ತೆ. ಎಸ್, ಭಗತ್ ಸಿಂಗ್ ಅವರ ಈ ಒಂದು ಸ್ಫೂರ್ತಿ ಅಥವಾ ಆ ದೇಶ ಪ್ರೇಮ ಎಲ್ರಿಗೂ ಕೂಡ ಮಾದರಿ ಆಗ್ಬೇಕು ಅಂತ ಹೇಳಿ. ಎಸ್, ನಾವು ಮುಂದಿನ ಕ್ವಶನ್ಗೆ ಹೋಗೋದಾದ್ರೆ, ಸೂರ್ಯ ಟೀಮ್ಗೆ ಮುಂದಿನ ಕ್ವಶನ್. ಈಗಾಗಲೇ ಸಾಕಷ್ಟು ಭಗತ್ ಸಿಂಗ್ ಅವರ ಬಗ್ಗೆ ಕೂಡ ನೀವು ಮಾತನಾಡಿದ್ರಿ. ನೋಡೋಣ, ಇನ್ಕ್ವಿಲಾಬ್ ಜಿಂದಾಬಾದ್ ಅನ್ನುವಂತಹ ಘೋಷಣೆ ಸೃಷ್ಟಿ ಮಾಡಿದವರು ಯಾರು? ನಿಮ್ಮ ಆಪ್ಷನ್ಸ್: ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಮೌಲಾನಾ ಆಜಾದ್. ಇನ್ಕ್ವಿಲಾಬ್ ಜಿಂದಾಬಾದ್. ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ಆಪ್ಷನ್ಸ್ ಬೇಕಿಲ್ಲ ಅನ್ಸುತ್ತೆ, ಅವ್ರ ಬಗ್ಗೆ ತಿಳ್ಕೊಂಡಿದೆ. ಸೊ ದಟ್ ಭಗತ್ ಸಿಂಗ್, ಆಬ್ವಿಯಸ್ಲಿ ಭಗತ್ ಸಿಂಗ್. ಅಲ್ಲೇ ಏನೋ ಹೇಳ್ತಿದ್ದಾರೆ ಕಾಕರಾಜ ಅವರು. ಹೌದಾ? ಭಗತ್ ಸಿಂಗ್ ಏನಾ? ಎಸ್, ಭಗತ್ ಸಿಂಗ್ ಕರೆಕ್ಟ್ ಆದಂತಹ ಆನ್ಸರ್. ನೆಕ್ಸ್ಟ್ ಕ್ವಶನ್, ಛಾಯಾ ಟೀಮ್ ಅವ್ರಿಗೆ ಟೆನ್ಷನ್ ಆಗ್ತಾ ಇದ್ದೀರಾ? ಶನಿದೇವರೇ ಟೆನ್ಷನ್ ಆದ್ರೆ ಹೆಂಗೆ ಅಂತ ಅಲ್ವಾ? ನೆಕ್ಸ್ಟ್ ಕ್ವಶನ್, ಜಲಿಯನ್ ವಾಲಾಬಾಗ್ ಯಾವ ರಾಜ್ಯದಲ್ಲಿದೆ? ನಿಮ್ಮ ಆಪ್ಷನ್ಸ್: ಉತ್ತರ ಪ್ರದೇಶ, ಪಂಜಾಬ್, ಕಾಶ್ಮೀರ, ಬಂಗಾಳ. ಜಲಿಯನ್ ವಾಲಾಬಾಗ್ ಯಾವ ರಾಜ್ಯದಲ್ಲಿದೆ? ಪಂಜಾಬ್. ಪಕ್ಕನಾ? ಪಂಜಾಬ್. ಬಂಗಾಳ ಅಲ್ವಾ? ಕನ್ಫರ್ಮ್. ಪಂಜಾಬ್. ಬಂಗಾಳದಲ್ಲಿ ಇಲ್ವಾ? ಇಲ್ಲ ಇಲ್ಲ, ಪಂಜಾಬ್. ಲಾಕ್ ಮಾಡೋದಾ? ಎಸ್, ಪಂಜಾಬ್ ಅನ್ನುವಂತಹ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಕರೆಕ್ಟಾ ರಾಂಗಾ? ಕರೆಕ್ಟ್ ಅನ್ಸುತ್ತೆ. ಕರೆಕ್ಟ್ ಅನ್ಸುತ್ತೆ. ಓಕೆ, ಜಲಿಯಾನಾ ವಾಲ್ಬಾಗ್ ಪಂಜಾಬ್ ಅಲ್ಲೇ ಇರುವಂತದ್ದು, ಪಂಜಾಬ್ ರಾಜ್ಯದಲ್ಲಿದೆ. ಆಗ್ಲೇ ಸ್ವಲ್ಪ ಯಾಕೆ ಕನ್ಫ್ಯೂಷನ್ ಆಯ್ತಾ ಏನಾದ್ರು? ಆಕ್ಚುಲಿ ನಾನು ಪಂಜಾಬ್ ಅಂದೆ, ಒಂದು ಲಾಸ್ಟ್ ಆಪ್ಷನ್ ತಗೊಂಡ ಬಾಂಗ್ಲಾ. ಸೊ ನನ್ಗೆ ಅಲ್ಲಿ ಕನ್ಫ್ಯೂಸ್ ಆಯ್ತು, ಪಂಜಾಬ ಬಾಂಗ್ಲಾನ ಅಂತ. ಎಸ್, ನಿಮ್ಮ ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. ಒಂಥರ ಕನ್ಫ್ಯೂಷನ್ ಆಗ್ತಾ ಇದ್ರು ನಮ್ಮ ಗಣೇಶ. ಯಾವ್ದಾದ್ರು ಹಾಡು ಹೇಳ್ತೀರಾ? ಹೇಗೆ, ಯಾವ್ದು ತುಂಬಾ ಇಷ್ಟದ ಹಾಡು ಯಾವ್ದು ನಿಮ್ಗೆ? ಆತ್ಮಾರಾಮ ಅಂತ ಒಂದು ಡಿವೋಷನ್ ಸಾಂಗ್ ಹೇಳ್ತೀರಾ? ಆತ್ಮಾರಾಮ ಆನಂದ ರಮಣ ಅರ್ಚುಧ ಕೇಶವ ಹರಿನಾರಾಯಣ ಅರ್ಚುಧ ಕೇಶವ ಹರಿನಾರಾಯಣ ಭವಭಯಹರಣ ವಂದಿತ ಚರಣ ಭವಭಯಹರಣ ವಂದಿತ ಚರಣ ರಘುಕುಲಭೂಷಣ ರಾಜೀವಲೋಚನ. ವೆರಿ ನೈಸ್. ಕಲ್ತಿದ್ದೀರಾ?
ಅಥವಾ ಅಮ್ಮ ಹೇಳ್ಕೊಡ್ತಾರಾ ಹೇಗೆ? ನಮ್ಮ ಅಮ್ಮನೂ ಹೇಳ್ಕೊಡ್ತಾರೆ, ನಾನು ಕಲಿತೀನಿ. ಓಕೆ, ಈ ರೌಂಡ್ ನ ಕೊನೆಗೆ ಎರಡೂ ಟೀಮ್ ಅವರು, ಸೂರ್ಯ ಮತ್ತು ಛಾಯಾ ಟೀಮ್, ನೀವು ಎರಡೂ ಟೀಮ್ ಅವರು ಕೂಡ 30 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಕಂಗ್ರಾಚುಲೇಷನ್ಸ್ ಎರಡೂ ಟೀಮ್ ಅವರಿಗೂ ಕೂಡ. ಒಟ್ಟಾರೆ ಸಮಬಲ ಇದೆ. ನೋಡೋಣ ಮುಂದಿನ ರೌಂಡ್ ಅಲ್ಲಿ ಯಾರು ಜಾಸ್ತಿ ಅಂಕವನ್ನ ಪಡ್ಕೊಳ್ತಾರೆ, ಯಾರು ಕಡಿಮೆ ಅಂಕವನ್ನ ಪಡ್ಕೊಳ್ತಾರೆ ಅಂತ. ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಇನ್ನೊಂದಷ್ಟು ರೌಂಡ್ಸ್ ಇದೆ, ಇವ್ರ ಜೊತೆ ಇನ್ನಷ್ಟು ಮಾತುಕತೆ ಇದೆ. ಹಾಗೇನೆ ಇವರ ಇನ್ಸ್ಪಿರೇಷನ್ ಸ್ಟೋರಿನ ಕೇಳೋಣ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ ಸ್ವಾತಂತ್ರ್ಯ ಸಂಭ್ರಮದ ಈ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಶನಿ ಟೀಮ್ ಅವ್ರ ಜೊತೆ ನಾವು ಕ್ವಿಜ್ ಕಾಂಪಿಟಿಷನ್ ತರ ಮಾಡ್ತಾ ಇದ್ವಿ. ಜೊತೆಗೆ ಅವರ ಇನ್ಸ್ಪಿರೇಷನ್ ಕಥೆಗಳಾಗಿರ್ಬೋದು, ಅವರ ಡೈಲಾಗ್ಸ್ ಆಗಿರ್ಬೋದು, ಅವರ ಜೀವನದಲ್ಲಿರುವಂತಹ ಕೆಲವೊಂದು ಇಷ್ಟಾನಿಷ್ಟಗಳ ಬಗ್ಗೆ ಕೂಡ ಹೇಳ್ತಾ ಇದ್ರು. ಆಗ್ಲೇ ಎರಡೂ ಟೀಮ್ ಅವರು ಕೂಡ 30 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಈಗಿನ ರೌಂಡ್ ನಾನು ಹೇಳೋದಾದ್ರೆ ಆ ರೂಲ್ಸ್ ಅನ್ನ ಹೇಳ್ತೀನಿ. ನಿಮ್ಮ ಆಯ್ಕೆ ನಿಮ್ಮ ಸ್ವಾತಂತ್ರ್ಯ ಅನ್ನುವಂಥದ್ದು. ಈ ರೌಂಡ್ ಅಲ್ಲಿ ನಿಮ್ಗೆ 5 ಕ್ವಶನ್ಸ್, ಅಂದ್ರೆ ಮೊದಲ ಬಾರಿಗೆ 4 ಸಬ್ಜೆಕ್ಟ್ ಕೊಡ್ತೀನಿ ನಾನು. ಆ ಸಬ್ಜೆಕ್ಟ್ ಅಲ್ಲಿ ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ನೀವು ಚೂಸ್ ಮಾಡ್ಕೊಳ್ಳಬಹುದು. ಅದರಲ್ಲಿ 5 ಕ್ವಶನ್ಸ್ ಇರುತ್ತೆ, 30 ಸೆಕೆಂಡ್ಸ್ ಇರುತ್ತೆ. ಜೊತೆಗೆ ಆನ್ಸರ್ ಅಲ್ಲೂ ಕೂಡ ನಿಮ್ಗೆ 10 ಮಾರ್ಕ್ಸ್ ಇರುತ್ತೆ. ಒಂದು ಟೀಮ್ಗೆ 5 ಕ್ವಶನ್, ಇನ್ನೊಂದು ಟೀಮ್ಗೆ 5 ಕ್ವಶನ್, ಒಟ್ಟಾರೆ 50 ಮಾರ್ಕ್ಸ್ ನ ಈ ಒಂದು ರೌಂಡ್. ಫ್ರೀಡಮ್ ಫೈಟರ್ಸ್, ಈಸ್ಟ್ ಇಂಡಿಯಾ ಕಂಪನಿ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ? ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್. ನೀವು? ಮಹಾತ್ಮ ಗಾಂಧೀಜಿ. ಓಕೆ, ಫ್ರೀಡಮ್ ಫೈಟರ್ಸ್ ಯಾರು ಬೇಡವಾ? ಅಥವಾ ಈಸ್ಟ್ ಇಂಡಿಯಾ ಕಂಪನಿ ಯಾರು ಬೇಡ? ಓಕೆ, ಗಾಂಧೀಜಿ ಬಗ್ಗೆ 5 ಕ್ವಶನ್ಸ್ ನಿಮ್ಗೆ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ 5 ಕ್ವಶನ್ಸ್ ನಿಮ್ಗೆ. ನಿಮ್ಮ ಮೊದಲ ಕ್ವಶನ್, ಗಾಂಧೀಜಿಯ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಯಾವಾಗ? ಗಾಂಧೀಜಿಯ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಯಾವಾಗ? ನಿಮ್ಮ ಟೈಮ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಗಾಂಧೀಜಿಯ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು ಯಾವ? ಕನ್ಫ್ಯೂಷನ್ ಇದೆಯಾ? ಗೊತ್ತು, ಅವ್ನು ಹೇಳಿದಲ್ಲ ಹಂಗೆ ಯೋಚನೆ ಮಾಡಿ ಅಂತ ಅದಕ್ಕೆ ಮಾಡ್ತಾ ಇದ್ದೀರಾ, ಮಾಡ್ತಾನೆ ಇರ್ತೀರಾ? ಹೇಳ್ಬೇಕಂತ 1930 ಪಕ್ಕನಾ? ಪಕ್ಕ ಫಿಕ್ಸ್. ಫಿಕ್ಸಾ? ಎಸ್, ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ನಡೆದಿದ್ದು 1930ರಲ್ಲಿ ಅಂತ ನೀವು ಹೇಳ್ತಿದ್ದೀರಿ. ಕರೆಕ್ಟಾ? ಎಸ್, ಕರೆಕ್ಟ್ ಆಗಿದೆ. ನಿಮ್ಮ ಮೊದಲ ಕ್ವಶನ್ ನ ಆನ್ಸರ್. ಎರಡನೇ ಕ್ವಶನ್, ಗಾಂಧೀಜಿಯ ಆಲ್ ಇಂಡಿಯಾ ಹರಿಜನ್ ಸಮಾಜ ಯಾವಾಗ ಸ್ಥಾಪನೆ ಆಯಿತು? ಎಸ್, ನಿಮ್ಮ ಟೈಮ್ ಈಗ ಸ್ಟಾರ್ಟ್ ಆಗಿದೆ. ಗಾಂಧೀಜಿಯ ಆಲ್ ಇಂಡಿಯಾ ಹರಿಜನ್ ಸಮಾಜ ಯಾವಾಗ ಸ್ಥಾಪನೆ ಆಗಿದೆ? 1932. ಹೌದಾ? ಹೌದು ಹೌದು 1932. ಓಕೆ, ಗಾಂಧೀಜಿಯ ಆಲ್ ಇಂಡಿಯಾ ಹರಿಜನ್ ಸಮಾಜ ಸ್ಥಾಪನೆಯಾಗಿದ್ದು 1932. ಎಸ್, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. ಮೂರನೇ ಪ್ರಶ್ನೆ, ಸುಭಾಷ್ ಚಂದ್ರ ಬೋಸ್ರನ್ನ ಗಾಂಧೀಜಿ ಏನು ಅಂತ ಕರಿತಾ ಇದ್ರು? ಸುಭಾಷ್ ಚಂದ್ರ ಬೋಸ್ರನ್ನ ಗಾಂಧೀಜಿ ಏನಂತ ಕರಿತಾ ಇದ್ರು? ಕಾಕರಾಜ ಅಂತ ಕರಿತಾ ಇದ್ರ? ಇಲ್ಲ. ಸುಭಾಷ್ ಚಂದ್ರ ಬೋಸ್ರನ್ನ. ಲಾಸ್ಟ್ 5 ಸೆಕೆಂಡ್ಸ್. ದೇಶಭಕ್ತ. ಅದಂಗೆ ಲಾಸ್ಟ್ ಮಿನಿಟ್ ಅಲ್ಲಿ ಹೆಂಗ್ ಗೊತ್ತಾಯ್ತು ಅಷ್ಟು ಬೇಗ? ದೇಶಭಕ್ತ ನನ್ನ ಮಗ ಅಂತ ಅನ್ಕೊಂಡೆ. ಸೊ ದಟ್ ಇಲ್ಲ, ಆಕ್ಚುಲಿ ಇಬ್ರದ್ದು ಕಾನ್ಫಿಡೆನ್ಸ್ ಇತ್ತು, ಬಟ್ ಒಬ್ರಿಗೊಬ್ರು ಮತ್ತೆ ದೇಶಭಕ್ತ ಅಂತ ಕರೀತಾ ಇದ್ರು. ಎಸ್, ಯಾರು ನಿಮ್ಗೆ ದೇಶಭಕ್ತರು? ಚಾಚಾ ನೆಹರು. ಅವ್ರಂದ್ರೆ ಇಷ್ಟನಾ ನಿಮ್ಗೆ? ಯಾಕೆ? ಚಿಲ್ಡ್ರನ್ಸ್ ಡೇ ಬರುತ್ತಲ್ಲ ಅದಕ್ಕೆ. ಓಹೋ, ಚಿಲ್ಡ್ರನ್ಸ್ ಡೇ ಬಂತು ಅಂತ ಅವ್ರ ಇಷ್ಟನಾ? ಏನ್ ಅವ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ? ಅವ್ರೊಂದು ಅವಾರ್ಡ್ ತಗೊಂಡಿದ್ದಾರೆ. ಅದ್ ಯಾವ್ದಂದ್ರೆ ಭಾರತ ರತ್ನ. ಆಮೇಲೆ ಅವ್ರು ಕೆಲಸ ರೈಟಿಂಗು, ಆಮೇಲೆ ಪೊಲಿಟಿಷಿಯನ್, ಆಮೇಲೆ ಅವ್ರು ಓದಿದ್ದು ಇದು ಆರ್ಕಿಟೆಕ್ಟ್. ಅಂಡ್ ಅವ್ರು ಯಾವಾಗ್ಲೂ ಇದ್ ಮಾಡ್ತಾರೆ, ಶಾಂತಿ ಬೆಳೆಸ್ಬೇಕು ಅಂತ ಇರ್ತಾರೆ. ಅದಕ್ಕೆ ಅವ್ರ ಮನೆ ಹೆಸರು ಶಾಂತಿವನ ಅಂತ ಇಟ್ಕೊಂಡಿದ್ದಾರೆ. ಅದ್ ನಂಗೆ ಸಖತ್ ಇಷ್ಟ. ನಾವು ಯಾವಾಗ್ಲೂ ಶಾಂತಿಯನ್ನು ಬೆಳೆಸೋಣ, ಪ್ರೀತಿಯಿಂದ ಇರೋಣ. ಅಬ್ಬಬ್ಬಬ್ಬಬ್ಬಬ್ಬಾ, ಓಹೋ, ಶಾಂತಿ ಇರ್ಬೇಕು ಎಲ್ಲಾ ಕಡೆ ಹಾಗಾದ್ರೆ. ಯಾರು ನಿಮ್ ಮಿಸ್? ನೆಕ್ಸ್ಟ್ ಕ್ವಶನ್ ನಿಮ್ಗೆನೆ. ಗಾಂಧೀಜಿ ಹಿಂದ್ ಸ್ವರಾಜ್ ಪತ್ರಿಕೆಯನ್ನ ಪ್ರಾರಂಭ ಮಾಡಿದ್ದು ಯಾವಾಗ? ಗಾಂಧೀಜಿ ಹಿಂದ್ ಸ್ವರಾಜ್ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡಿದ್ದು ಯಾವಾಗ? ನಿಮ್ಮ ಟೈಮ್ ಆಗ್ಲೇ ಸ್ಟಾರ್ಟ್ ಆಗಿದೆ. 1926. ಗಾಂಧೀಜಿ ಹಿಂದ್ ಸ್ವರಾಜ್ ಪತ್ರಿಕೆಯನ್ನ ಸ್ಟಾರ್ಟ್ ಮಾಡಿದ್ದು ಯಾವಾಗ? ಟೆನ್ಷನ್ ಕೊಡ್ತಾ ಇದಾರೆ, ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಯಾವಾಗ? ನಾನ್ ಕನ್ಫ್ಯೂಸ್ ಮಾಡ್ತಾ ಇಲ್ಲ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದ್ರೆ ನಾನ್ ಕನ್ಫ್ಯೂಸ್, ನಾನು ಏನ್ ಹೇಳ್ತಾನೆ ಇಲ್ಲ. ಯಾವಾಗ? 1926. ಹೌದಾ? ಗಾಂಧೀಜಿ ಹಿಂದ್ ಸ್ವರಾಜ್ ಪತ್ರಿಕೆಯನ್ನ ಆರಂಭ ಮಾಡಿದ್ದು
ಯಾವಾಗ? 1926. ಎಸ್, ನಿಮ್ ಟೈಮ್ ಈಗಾಗಲೇ ಮುಗ್ದಿದೆ. ಗಾಂಧೀಜಿ ಹಿಂದ್ ಸ್ವರಾಜ್ ಪತ್ರಿಕೆಯನ್ನ ಆರಂಭ ಮಾಡಿದ್ದು 1908ರಲ್ಲಿ. 1908ರಲ್ಲಿ ಅವರು ಹಿಂದ್ ಸ್ವರಾಜ್ ಪತ್ರಿಕೆನ ಸ್ಟಾರ್ಟ್ ಮಾಡಿದ್ರು. ಓಕೆ, 4ನೇ ಕ್ವಶನ್ ಆಗಿದೆ. ಕೊನೆಯ ಕ್ವಶನ್ ಇದೆ. ಗಾಂಧೀಜಿಯವರ ಬಾಯಿಯಿಂದ ಬಂದ ಕೊನೆಯ ಪದ ಏನಾಗಿತ್ತು? ಹೇ ರಾಮ್. ಗಾಂಧೀಜಿಯವರ ಬಾಯಿಂದ ಬಂದಂತಹ ಕೊನೆಯ ಪದ. ಹೇ ರಾಮ್. ಗಾಂಧೀಜಿಯವರ ಬಾಯಿಂದ ಬಂದಂತಹ ಕೊನೆಯ ಪದ ಹೇ ಹೇರ. ರಾಮ್. ಕರೆಕ್ಟ್ ಆಗಿದೆ ನಿಮ್ಮ ಆನ್ಸರ್. ಎಸ್, 5 ಪ್ರಶ್ನೆಯಲ್ಲಿ 4 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಸೊ 40 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಕಂಗ್ರಾಚುಲೇಷನ್. Thank you. ಥ್ಯಾಂಕ್ ಯು. ಒಟ್ಟಾರೆ ಈಗ ಸೂರ್ಯ ಟೀಮ್ 5 ಪ್ರಶ್ನೆಯಲ್ಲಿ 4 ಆನ್ಸರ್ ಅನ್ನು 40 ಅಂಕಗಳನ್ನ ಪಡ್ಕೊಂಡಿದೆ. ಈಗ ನೆಕ್ಸ್ಟ್ ರೌಂಡ್ ಇರೋದು ಛಾಯಾ ಟೀಮ್ ಅವರಿಗೆ. ಎಸ್, ಆಗ್ಲೇ ಸೂರ್ಯ ಬಗ್ಗೆ ಮಾತನಾಡ್ತಾ ಇದ್ರು, ಅಥವಾ ಶನಿ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳ ಬಗ್ಗೆ ಮಾತನಾಡ್ತಿದ್ರು. ಸೂರ್ಯ ಯಾರು? ನಮ್ ಡ್ಯಾಡಿ. ನಮ್ ತಂದೆ. ಹ? ನಮ್ ತಂದೆ. ಹ? ಜಗತ್ಗೆ ಬೆಳಕನ್ನು ಕೊಡ್ತಾರೆ. ಇವ್ರಿಗೇನಾಗ್ಬೇಕು? ತಂದೆ. ಹೌದಾ? ಎಲ್ರಿಗೂ ತಂದೆನಾ? ಇಲ್ಲ, ನನ್ಗೂ 3 ಜನಕ್ಕೆ. ಓಕೆ, ಯಮಿ ಕ್ಯಾರೆಕ್ಟರ್ ಬಂದಾಗ ಯಾವ ರೀತಿಯಾಗಿ ಇರ್ಬೇಕು ಅಂತ ಹೇಳಿದ್ರು ನಿಮ್ಗೆ? ಸ್ಟಾರ್ಟಿಂಗ್ ಹೇಳಿದಾಗ ಅವರು ಚಾರ್ಮಿಂಗ್ ಥರ ಇರಬೇಕು, ಚಾರ್ಮಿಂಗ್ ಗರ್ಲ್ ಥರ ಇರಬೇಕು, ಚಿಕ್ಕ ಹುಡುಗಿ ಥರ ಆಟ ಆಡ್ಕೊಂಡಿರ್ಬೇಕು, ಜಾಸ್ತಿ ಪ್ರೆಷರ್ ಇಲ್ಲ ಅಂದರು. ನನ್ಗೆ ಫಸ್ಟ್ ಯಮಿ ಅಂದಾಗ ನಂಗೆ ಯಮಿ ಅಂದಿದ ತಕ್ಷಣ ನಂಗೆ ಗೊತ್ತಾಗಿಲ್ಲ ಯಮಿ ಯಾರು ಅಂತ. ಆಮೇಲೆ ಗೊತ್ತಾಯಿತು ಯಮಿ ಅಂದರೆ ಯಮುನಾ ದೇವಿ ಅಂತ. ಮತ್ತು ಆ ಸೀರಿಯಲಲ್ಲೂ ಒಂದು ಇದು ಬರುತ್ತೆ, ಸೀನ್ ಬರುತ್ತೆ, ಯಮುನಾ ದೇವಿ ರಿವರ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಆವಾಗ ತುಂಬ ಜನಕ್ಕೂ ಗೊತ್ತಾಯಿತು. ಯಮಿ ಅಂದರೆ ಯಾರಿಗೂ ಆ್ಯಕ್ಚುಲಿ ಗೊತ್ತಿರಲಿಲ್ಲ, ಯಮುನಾ ದೇವಿ ಅಂತ ಹೇಳ್ಬಿಟ್ಟು ಆಮೇಲೆ ರಿಯಲೈಸ್ ಆಯ್ತು ಎಲ್ಲರಿಗೂ. ಸೊ ನನಗೆ ಯಮಿ ಸಿಕ್ಕಿದ್ದು ಪಾತ್ರ ಐ ಆಮ್ ಲಕ್ಕಿ ಆ್ಯಕ್ಚುಲಿ. ತುಂಬಾ ಇಷ್ಟಪಟ್ಟು ಈಗ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಿ. ಎಸ್, ನಿಮ್ಮ ರೌಂಡ್ ಕೂಡ ಈಗ ಸ್ಟಾರ್ಟ್ ಆಗತ್ತೆ. 5 ಕ್ವಶನ್ ನಿಮ್ಗೆ. ಸೂರ್ಯ ಟೀಮ್ ಅವರು ಈಗ 40 ಅಂಕ ಪಡ್ಕೊಂಡಿದ್ದಾರೆ. ನೋಡೋಣ ಛಾಯಾ ಟೀಮ್ ಅವರು ಎಷ್ಟು ಅಂಕ ಪಡ್ಕೋತಾರೆ ಅಂತ ಹೇಳಿ. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಕೂಡ ನಾವು ಹೇಳ್ತೀವಿ ಅಂತ ಹೇಳಿದಿರಿ. ಸುಭಾಷ್ ಚಂದ್ರ ಬೋಸ್ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೀರಾ ಚೆನ್ನಾಗಿ? ಜಾಸ್ತಿ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಗೊತ್ತು. ಓಕೆ, ಸೊ ಕಾನ್ಫಿಡೆಂಟ್ ಇದ್ದೀರಾ? ಎಸ್, ನಿಮ್ಮ ಫಸ್ಟ್ ಕ್ವಶನ್, ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವರ್ಷ ಯಾವುದು? 1938 ಇಂದ 1939 ತನಕ. ಓಕೆ, ಹಿಸ್ಟ್ರಿ ಸ್ಟೂಡೆಂಟಾ? ಕರೆಕ್ಟಾ ಯಮಿ? ಅದನ್ನೇ ಲಾಕ್ ಮಾಡೋದಾ? ಲಾಕ್. ಓಕೆ, ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ವರ್ಷ 1938 ಅಂತ ಹೇಳ್ತಿದ್ರ. ಓಕೆ, ನಿಮ್ಮ ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. 10 ಪಾಯಿಂಟ್ಸ್ ಬಂದಿದೆ ನಿಮ್ಗೆ. ನಿಮ್ಮ ನೆಕ್ಸ್ಟ್ ಕ್ವಶನ್, ಸುಭಾಷ್ ಚಂದ್ರ ಬೋಸ್ ಕಟ್ಟಿದ ಸೇನೆಯ ಹೆಸರೇನು? ಇಂಡಿಯನ್ ನ್ಯಾಷನಲ್. ಸುಭಾಷ್ ಚಂದ್ರ ಬೋಸ್ ಕಟ್ಟಿದ ಸೇನೆಯ ಹೆಸರು ಏನು? ನಿಮ್ಮ ಟೈಮ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಸುಭಾಷ್ ಚಂದ್ರ ಬೋಸ್ ಕಟ್ಟಿದ ಸೇನೆಯ ಹೆಸರು ಏನು? INA, ಇಂಡಿಯನ್ ನ್ಯಾಷನಲ್ ಆರ್ಮಿ. ಇಂಡಿಯನ್ ನ್ಯಾಷನಲ್ ಆರ್ಮಿ. ಹೌದಾ? ಆರ್ಮಿ ಬಗ್ಗೆ ಏನ್ ತಿಳ್ಕೊಂಡಿದ್ದೀರಾ? ಲೈಕ್ ಅವರಿಂದನೇ ನಾವು ಇವತ್ತು ಇಲ್ಲಿ ಇರೋದು, ಇಷ್ಟು ಫ್ರೀಡಮ್ ಆಗಿ. ಐ ಲೈಕ್ ಟು ಥ್ಯಾಂಕ್ ದಮ್. ಇವತ್ತು ನಾವು ಇಷ್ಟೊಂದು ಹ್ಯಾಪಿಯಾಗಿ ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂದರೆ ಅವರಿಂದಾನೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಎವ್ರಿ ಒನ್ ಸೋಲ್ಜರ್ಸ್. ಥ್ಯಾಂಕ್ ಯು ಸೋ ಮಚ್. ಎಸ್, ಯಾರು ಇಷ್ಟ ನಿಮ್ಗೆ? ಲೈಕ್ ನಿಮ್ಮ ಇನ್ಸ್ಪಿರೇಷನ್ ಆಗಿ ಯಾರು ಮಾಡೆಲ್ ಅಂತ ಅನ್ಸುತ್ತೆ ನಿಮ್ಗೆ? ಬೀಯಿಂಗ್ ಅ ಗರ್ಲ್, ನನಗೆ ಲೇಡಿ ಫ್ರೀಡಮ್ ಫೈಟರ್ ತುಂಬ ಇಷ್ಟ. ಲೈಕ್ ರಾಣಿ ಝಾನ್ಸಿ ಲಕ್ಷ್ಮೀಬಾಯಿ. ಯಾಕಂದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇಷ್ಟ. ಓಕೆ, ಬಿಕಾಸ್ ಅವ್ರು ಚಿಕ್ಕ ವಯಸ್ಸಿಂದನೇ ಲೈಕ್ ಇದು ತುಂಬ ಪಾರ್ಟಿಸಿಪೇಟ್ ಮಾಡಿದ್ರು. ಆ್ಯಂಡ್ ಶಿ ಇಸ್ ವೆರಿ ಕರೇಜ್. ಅವರು 4 years ಇದ್ದಾಗಲೇ ಅವ್ರ ಮದರ್ನ ತೀರ್ಕೊಂಡ್ರು. ಆ್ಯಂಡ್ ಅವ್ರ ಫಾದರ್ ತುಂಬ ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಹಿ ವಾಸ್ ಅ ಕೋರ್ಟ್ ಅಡ್ವೈಸರ್. ಮತ್ತು ತುಂಬ ಲೈಕ್ ಏನಂದ್ರೂ ಎಲ್ಲೂ ಗಿವ್ ಅಪ್ ಮಾಡಿಲ್ಲ ಅವರು. ಚಿಕ್ಕ ವಯಸ್ಸಿಂದನೇ ಶೂಟಿಂಗ್ ಆಗಲಿ, ಮತ್ತು ಅವ್ರಿಗೆ ಇದ್ದಿದ್ದ ಹಾಬೀಸ್ ಅಂದರೆ ಶೂಟಿಂಗ್, ಮತ್ತು ತುಂಬ ಕತ್ತಿ ವರ್ಷೆ ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ರಾಣಿ ಹೇಗಿರ್ಬೇಕು ಅವೆಲ್ಲ ಕೂಡ ಇದ್ರು. ಮತ್ತು ಅವ್ರ ಮದುವೆ ಆದಮೇಲೂ ಸಹ ಗಂಗಾಧರ್ ರಾವ್ಗೆ ಮದುವೆ ಆದರು. ಬಟ್ ಅನ್ಫಾರ್ಚುನೇಟ್ಲಿ ಅವ್ರು ಎಕ್ಸ್ಪೈರ್ಡ್ ಆದರು. ಆದ್ಮೇಲೂ ಅವರು ಯಾವತ್ತೂ ಗಿವ್ ಅಪ್ ಮಾಡದೆ ಅವ್ರ ಕಿಂಗ್ಡಮ್ಗೋಸ್ಕರ ಅವ್ರು ಹೋರಾಡಿದ್ರು. ಅವರು ಮಗ ಸತ್ತೋದ್ರು 4 months ಇದ್ದಾಗ. ದೆನ್ ಶಿ ಅಡಾಪ್ಟೆಡ್ ಅ ಸನ್ ಆನಂದ್ ರಾವ್. ಅದಾದ್ಮೇಲೂ ಬ್ರಿಟಿಷ್ ತುಂಬ ಇದು ಮಾಡಿದ್ರು, ಅವ್ರಿಗೆ ಅಪೋಸ್ ಮಾಡಿದ್ರು. ಬಟ್ ಅದು ಯಾವುದೂ ತಲೆಗೆ ಹಾಕ್ಕೊಳ್ದೆ ಅವ್ರ ಕಿಂಗ್ಡಮ್ ಉಳಿಸ್ಕೋಬೇಕು ಅಂತ ಅವ್ರು ತುಂಬ ಫೈಟ್ ಮಾಡಿದ್ರು. ಐ ಹೋಪ್
ಎಲ್ಲಾ ಹೆಣ್ಮಕ್ಳು ಆ ತರನೇ ಕರೇಜ್ಫುಲ್ ಆಗಿರ್ಬೇಕು ಅವ್ರ ತರ ಅಂತ ಹೇಳ್ಬಿಟ್ಟು. ಆ ತರದ ಒಂದು ಧೈರ್ಯ ಎಲ್ಲರಲ್ಲೂ ಕೂಡ ಇರ್ಬೇಕು ಅಂತ ಹೇಳ್ತೀನಿ. ಆ ರೀತಿಯಾಗಿ ಹೋರಾಡ್ಬೇಕು ಮುಂದಿನ ದಿನದಲ್ಲಿಂತ ಇದೆಯಾ ಹೇಗೆ ಯಮ್ಮಿಗೆ? ಆ ರೀತಿ ಓಡಾಡ್ಬೇಕು ಅಂತಲ್ಲ, ಬಟ್ ಆ ತರ ಕರೇಜ್ ಇರ್ಬೇಕು ಎಲ್ಲರಲ್ಲೂ, ಯಾವ್ದನ್ನು ಕೂಡ ಗಿವ್ ಅಪ್ ಮಾಡಬಾರ್ದು ಅಂತ ಹೇಳಿ. ಎಸ್, ನಿಮ್ಮ ನೆಕ್ಸ್ಟ್ ಕ್ವಶನ್ ರೆಡಿ ಇದೆ. ನಿಮ್ಮ 3ನೇ ಪ್ರಶ್ನೆ, ನೇತಾಜಿಯ ಮೆಂಟರ್ ಆಗಿದ್ದವರು ಯಾರು? ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಅವರು ಮೆಂಟರ್ ಆಗಿದ್ರು, ಅವರು ಯಾರು? ನಿಮ್ಮ ಟೈಮ್ ಸ್ಟಾರ್ಟ್ ಆಗಿದೆ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮೆಂಟರ್ ಆಗಿದ್ದವರು ಯಾರು? ಚಿದಾನಂದ ಯಾರು? ಚಿದಾನಂದ ದಾಸ್. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮೆಂಟರ್ ಆಗಿದ್ದು ಯಾರು? ಚಿದಾನಂದನ್ ದಾಸ್. ಓಕೆನಾ? ಎಲ್ಲರೂ ಒಂದೇ ಆನ್ಸರ್ ಹೇಳ್ತಿದ್ದೀರಾ, ಹೌದಾ? ಓಕೆ, ನಿಮ್ಮ ಸಮಯ ಮುಗ್ದಿದೆ. ಅವರಿಗೆ ಮೆಂಟರ್ ಆಗಿದ್ದವರು ಚಿತ್ತರಂಜನ್ ದಾಸ್ ಅಂತ ಹೇಳಿ. ಅವರು ರಾಷ್ಟ್ರೀಯ ಫಾರ್ವರ್ಡ್ ಪತ್ರಿಕೆಯ ಸಂಸ್ಥಾಪಕರು ಕೂಡ ಆಗಿದ್ರು, ತುಂಬಾ ರಾಷ್ಟ್ರೀಯವಾದಿ ಆಗಿದ್ರು. ಅವರು ಮೆಂಟರ್ ಆಗಿದ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ. ಒಂದು ಕ್ವಶನ್ ರಾಂಗ್ ಆಗಿದೆ. ಎಸ್, ನೆಕ್ಸ್ಟ್ ಕ್ವಶನ್, ಸುಭಾಷ್ ಚಂದ್ರ ಬೋಸ್ ಯಾವ ನಗರದ ಮೇಯರ್ ಆಗಿದ್ರು? ಸುಭಾಷ್ ಚಂದ್ರ ಬೋಸ್ ಅವರು ಯಾವ ನಗರದ ಮೇಯರ್ ಆಗಿದ್ದಾರೆ? ನಿಮ್ಮ ಟೈಮ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಎಸ್, ಕೋಲ್ಕತ್ತಾ. ಆಗಸ್ಟ್ 21, 1930 ಇಂದ ಏಪ್ರಿಲ್ 15 ತನಕ 1931 ತನಕ ಮೇಯರ್ ಆಗಿದ್ರು. ಹೌದಾ? ಆ ಟೈಮಲ್ಲಿ ಎಲ್ಲಿದ್ರು ಅವರು? ಕೋಲ್ಕತ್ತಾದಲ್ಲಿದ್ರು. ಜೈಲಲ್ಲಿ ಇದ್ಕೊಂಡೆ ಅವರು ಮೇಯರ್ ಕೂಡ ಆಗಿದ್ದಂಥವ್ರು ಆ ಸಂದರ್ಭದಲ್ಲಿ. ಓಕೆ, ನಿಮ್ಮ ಆನ್ಸರ್ ಕೂಡ ಕರೆಕ್ಟ್ ಆಗಿದೆ. ಒಂದು ಆನ್ಸರ್ ರಾಂಗ್ ಆಗಿದೆ. ನೆಕ್ಸ್ಟ್ ಕ್ವಶನ್, ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ್ದು ಎಲ್ಲಿ? ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ್ದು ಎಲ್ಲಿ? ಬಾಂಗ್ಲಾ. ಟೈಮ್ ಸ್ಟಾರ್ಟ್ ಆಗಿದೆ. ಬಾಂಗ್ಲಾ. ಈಗ ಅದು ಒಡಿಸ್ಸಾ ಆಗಿದೆ. ಒಡಿಸ್ಸಾನ ಬಾಂಗ್ಲಾನ? ಬಾಂಗ್ಲಾ. ಈಗ ಅದು ಒಡಿಸ್ಸಾ ಆಗಿದೆ. ಎಲ್ಲ ಪಾಪ ನೋಡಿ, ಗಣೇಶನ ಹತ್ರನೇ ಕೇಳಿಸ್ತಾ ಇದೀರ ನೀವೆಲ್ಲ. ಒಡಿಸ್ಸಾ, ಬಂಗಾಳ ಪ್ರಾಂತ್ಯ ಈಗ ಒಡಿಸ್ಸಾ ಆಗಿದೆ ಅಂತ ಹೇಳ್ತೀರಿ. ಓಕೆ, ನಿಮ್ಮ ಆನ್ಸರ್ ಕರೆಕ್ಟ್ ಆಗಿದೆ. 5 ಕ್ವಶನ್ ಅಲ್ಲಿ 4 ಆನ್ಸರ್ ಕರೆಕ್ಟ್ ಆಗಿ ಹೇಳಿದೀರಾ. ನೀವು ಕೂಡ 40 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಕಂಗ್ರಾಚುಲೇಷನ್ಸ್. ನಿಮ್ಮ ಆಯ್ಕೆ, ನಿಮ್ಮ ಸ್ವಾತಂತ್ರ್ಯದಲ್ಲಿ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಇಬ್ರು ಕೂಡ, ಎರಡೂ ಟೀಮ್ ಅವರು ಕೂಡ 40 ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಕಂಗ್ರಾಚುಲೇಷನ್ಸ್ ಎರಡೂ ಟೀಮ್ ಅವ್ರಿಗೂ ಕೂಡ. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರಂತೆ ಕಾಕರಾಜ, ಹೌದಾ? ಹೌದಾ? ಯಾರು ಯಾವ ಫಾರ್ಮ್ ಅಲ್ಲಿ ಡಾನ್ಸ್ ಮಾಡೋದು ನೀವು? ಫ್ರೀ ಸ್ಟೈಲ್ ಡಾನ್ಸ್. ಗಣೇಶಿಗೆ ಡಾನ್ಸ್ ಅಂದ್ರೆ ಇಷ್ಟ, ನಿಮ್ಗೂ ಇಷ್ಟ ಡಾನ್ಸ್ ಅಂದ್ರೆ. ಎಸ್, ಯಾವ ಹಾಡಿಗೆ ಡಾನ್ಸ್ ಮಾಡ್ತೀರಾ? ಹಾಗಾದ್ರೆ ಒಂದು ಹಾಡು ಹಾಕೋಣ, ಒಂದು ಡಾನ್ಸ್ ಮಾಡಿ ಹಾಗಾದ್ರೆ. ಓಕೆನಾ? ಎಸ್, ಈಗ ಗಣೇಶ ಹಾಗೇನೆ ಕಾಕರಾಜ್ ಅವರಿಂದ ಸೂಪರ್ ಆಗಿ ಡಾನ್ಸ್ ಮಾಡಿದೀರಾ, ಥ್ಯಾಂಕ್ ಯು. ಹಾಗೇನೆ ಈಗಾಗ್ಲೇ ಎಲ್ಲರೂ ಅನ್ಕೊಳ್ತಾ ಇದ್ರು ಇನ್ ಯಾರಾದ್ರೂ ಡಾನ್ಸ್ ಮಾಡ್ತಾರಾ ಅಂತ ಹೇಳಿ. ಎಲ್ಲರೂ ಕೂಡ ಕೊನೆಗೆ ಡಾನ್ಸ್ ಮಾಡೋಣ. ಈ 2 ರೌಂಡ್ ಅಲ್ಲಿ ಕೂಡ 70 ಅಂಕಗಳನ್ನ ನೀವು ಪಡ್ಕೊಂಡಿದ್ದೀರಾ. ಇನ್ನು ಕೊನೆಯ 1 ರೌಂಡ್ ಬಾಕಿ ಇದೆ. ಆ ರೌಂಡ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್. ಬ್ರೇಕ್ ಆದ್ಮೇಲೆ ವಿಶೇಷ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈಗಾಗಲೇ ಶನಿ ಟೀಮ್ ಅವ್ರ ಜೊತೆ ಒಂದು ಕ್ವಿಜ್ ಅನ್ನ ಮಾಡ್ತಾ ಇದ್ವಿ. ಎರಡೂ ಟೀಮ್ ಅವರು ಕೂಡ ಈಗಾಗಲೇ 70 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮುಂದಿನ ರೌಂಡ್ ಅಲ್ಲಿ ಯಾರು ಹೆಚ್ಚು ಅಂಕವನ್ನ ಪಡ್ಕೊಳ್ತಾರೆ, ಯಾರು ವಿಜಯಲಕ್ಷ್ಮಿ ತನ್ನ ಗುಟ್ಟಿಗೆ ಸೇರಿಸ್ಕೊಳ್ತಾರೆ ಅನ್ನೋದನ್ನ ನೋಡೋಣ. ಎಸ್, ಆಗ್ಲೇ ಒಂದು ಮಾತನಾಡುವಾಗ ಹೇಳ್ತಾ ಇದ್ರು ಒಳ್ಳೆ ಡೈಲಾಗ್ ಹೇಳ್ತಾರೆ ಅಥವಾ ಪಜಲ್ ಮಾಡ್ತಾರೆ ಅಂತ. ಹೌದಾ? ಆ ಟ್ಯಾಲೆಂಟ್ ಕೂಡ ಇದೆಯಾ ನಮ್ಮ ಹನುಮಂಗೆ? ಹೇಗೆ? ಹೌದು.
ಸೊ ನಂಗೆ ಕ್ಯೂಬ್ಸ್ ಅಂದ್ರೆ ತುಂಬಾ ಇಷ್ಟ. ನೋಡಿದ ತಕ್ಷಣ ನಾನು ಕಲಿಬೇಕು ಅನ್ಕೊಂಡ್ಬಿಟ್ಟಿದ್ದೆ. ಸೊ ನಾನು ಕಲ್ತಿದ್ದೀನಿ ಆಲ್ ಟೈಪ್ಸ್ ಆಫ್ ಕ್ಯೂಬ್ಸ್. ಅದಕ್ಕೆ ಮನೇಲಿ ಸಪೋರ್ಟ್ ಕೊಟ್ರು ಅಮ್ಮ ಎಲ್ಲ? ಯಾವಾಗ್ಲೂ ಆಟ ಆಡ್ತಾ ಇರ್ತಾರೆ ಅಂತ ಹೇಳಿಲ್ವಾ ಆಮೇಲೆ? ಅವರಿಗೇನು ನೀನ್ ಏನ್ ಬೇಕಾದ್ರೂ ಮಾಡು, ಯು ಫ್ರೀಡಮ್, ಚೆನ್ನಾಗಿರೋ. ಬಟ್ ಅವ್ರಿಗೆ ಹೋಗ್ಬಿಟ್ಟು ಅಮ್ಮ ಇದ್ ನೋಡು ಅಂದ್ರೆ ಅವರಿಗೆ ಇಂಟ್ರೆಸ್ಟ್ ಇರಲ್ಲ ಅದ್ರಲ್ಲಿ. ಎಸ್, ನಮ್ಮ ವೀಕ್ಷಕರಿಗೆ ಏನ್ ತೋರಿಸ್ತೀರಾ ಇವತ್ತು? ನಾನು 2 ಪಜಲ್ ಸಾಲ್ವ್ ಮಾಡಿ ತೋರಿಸ್ತೀನಿ. ಓಕೆ, ಒಂದು ಕಲರ್ ಕ್ಯೂಬ್, ಒಂದು ಮಿರರ್ ಕ್ಯೂಬ್. ಶ್ಯೂರ್. ಓಕೆ, ಗೋ ಹೆಡ್. ಟೈಮ್ ಸಿಕ್ಕಾಗೆಲ್ಲ ಶೂಟಿಂಗ್, ಮಿಡಲ್ ಬ್ರೇಕ್ ಬಂದಾಗೆಲ್ಲ ಇದೆ. ಯಾರ್ಯಾರು ಕಲ್ತ್ರು ಶನಿ ಸೆಟ್ ಅಲ್ಲಿ? ಎಲ್ಲರೂ ಕಲ್ತ್ರ? ಶನಿ. ಎಸ್, ವಾವ್, ಸೂಪರ್. ಸೊ ಜಂಬಲ್ ಆಗಿದೆ, ನೋ ಚೀಟಿಂಗ್. ವಾವ್, ಸೂಪರ್. ಯಾವ್ದು ಇಷ್ಟವಾದ ಡೈಲಾಗ್ ನಿಮ್ಗೆ? ನನಗೆ ಆಕ್ಚುಲಿ ತುಂಬಾ ಇಷ್ಟ ಆಗಿದೆ, ಶನಿ ಜೊತೆ ಅದೇ ತುಂಬಾ ಇರುತ್ತೆ ನನಗೆ. ನಾರ್ಮಲ್ ಆಗ್ಲೂ ಅದು ಆಗ್ತಾ ಇರುತ್ತೆ. ಅದೇ ನಂಗೆ ತುಂಬಾ ಇಷ್ಟ. ಯಾವ ಡೈಲಾಗ್? ಶನಿ, ನನಗೆ ನನ್ನ ಕರ್ತವ್ಯವನ್ನು ಮಾಡಲು ಬಿಡು, ಇಲ್ಲದೆ ಹೋದರೆ ನೀನು ನಿನ್ನ ಅಂತ್ಯವನ್ನು ಕಾಣಬೇಕಾಗುತ್ತದೆ. ನೀನು ಎಷ್ಟೇ ಪ್ರಯತ್ನಿಸಿದರೂ ಈ ಧರ್ಮರಾಜನನ್ನು ಸೋಲಿಸುವುದು ಸಾಧ್ಯವೇ ಇಲ್ಲ. ಆ ಬುಕ್ಕಿಶ್ ಲ್ಯಾಂಗ್ವೇಜ್ ಸ್ವಲ್ಪ ಕಷ್ಟ ಆಗಿದ್ದಿದ್ಯಾ? ನಂಗೆ ತುಂಬಾ ಫಂಬಲ್ ಆಗ್ತಿತ್ತು ಆಕ್ಚುಲಿ, ಮೈಥಾಲಜಿ ಅಲ್ವಾ, ಸೊ ನನಗಂತೂ ಗೊತ್ತಿರ್ಲಿಲ್ಲ, ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲರೂ ಸಪೋರ್ಟ್ ಮಾಡ್ತಾರಲ್ಲ, ಸೊ ಆಮೇಲೆ ಈಸಿಯಾಗಿ ಸ್ಟಾರ್ಟ್ ಆಯ್ತು. ಓಕೆ. ಅಂಡ್ ನಾನು ಅವನಿಗೆ ಫೇವರ್ ಆಗ್ಬೇಕು, ಸಖತ್ತೆ ಮಸ್ಕಾಲ ಹೊಡಿಬೇಕು. ಅದೊಂದ್ ಸೀನ್ ಇದೆ, ಅದು ಅವನು ನನ್ ಸಖತ್ತು ಕಾಗಿ ಅಲ್ವಾ, ದಮ್ಮನಾಥ ನನ್ನ ತಿನ್ನಕ್ ಹೋಗ್ತಾ ಇರ್ತಾನೆ, ಅವಾಗ ಹೆಲ್ಪ್ ಮಾಡ್ತಾನೆ. ಎಲ್ಲ ಕೇಳ್ತಾ ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು, ಅದ್ ನಿನ್ ಸಾಂಗ್ ಹೇಳು ಅಂತ. ಕಾಗೆ ನಾನು ಶನಿಯ ವಾಹನ, ಆಗಲು ಬಲ್ಲೆ ತಿನ್ನಲು ಬಲ್ಲೆ, ಇರುವುದು ಹೀಗೆ ಗುಂಡಗೆ. ಕಾಗೆ ನಾನು ಶನಿಯ ವಾಹನ. ಎಸ್, ಈಗ ನಾವು ಕ್ವಿಜ್ ರೌಂಡ್ಗೆ ಬರೋದಾದ್ರೆ ನಮ್ಮ ಮುಂದಿನ 3ನೇ ಸುತ್ತು ವಿಸಲ್ ರೌಂಡ್ ಅಂತ ಹೇಳಿ. ಈ ವಿಸಿಲ್ ರೌಂಡ್ ಅಲ್ಲಿ ನೀವು ಮಾಡ್ಬೇಕಾಗಿದ್ದೀರೋ ಏನ್ ಗೊತ್ತಾ? ವಿಸಿಲ್ ರೌಂಡ್ ಅಲ್ಲಿ ಏನ್ ಮಾಡ್ಬೇಕು? ಎಸ್, ತುಂಬಾ ಚೆನ್ನಾಗಿ ಗೊತ್ತಿದೆ ಅನ್ಕೋತೀನಿ ವಿಸಿಲ್ ಹೊಡಿಯೋದಕ್ಕೆ ಅಲ್ವಾ? ಎಸ್, ಈ ರೌಂಡ್ ಅಲ್ಲಿ ಯಾರಿಗೆ ಆನ್ಸರ್ ಗೊತ್ತಿರುತ್ತೋ ಅವರು ವಿಸಿಲ್ ಹೊಡಿಬೇಕು, ಅವರಿಗೆ ಚಾನ್ಸ್ ಇರುತ್ತೆ. ಒಂದ್ ವೇಳೆ ಆನ್ಸರ್ ತಪ್ಪಾದ್ರೆ -5 ಮಾರ್ಕ್ಸ್ ಇದ್ರಲ್ಲಿ. ಓಕೆನಾ? ಫಸ್ಟ್ ಕ್ವಶನ್, ಭಾರತ ಸ್ವಾತಂತ್ರ್ಯ ಪಡೆದಾಗ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದವರು ಯಾರು? ಫಸ್ಟ್ ವಿಸಿಲ್ ಎಲ್ಲಿಂದ ಬಂದಿದೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಎಸ್, ಫಸ್ಟ್ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಆಗಿದೆ. ಬ್ರಿಟಿಷರ ವಿರುದ್ಧ ಹೋರಾಡಿ ಮೊಟ್ಟ ಮೊದಲು ತ್ರಿವರ್ಣ ಧ್ವಜ ಹಾರಿಸಿದ್ದು ಯಾವ ಊರಿನಲ್ಲಿ? ಎಸ್, ಶಿವಪುರ ಎಲ್ಲಿದೆ? ಬಟ್ ಅಲ್ಲಿ ಹಾರಿಸಿದೆ ಅಂತ ಕೇಳಿದ್ದೆ. ಕರ್ನಾಟಕದಲ್ಲೇ ಇರುವಂತಹ ಶಿವಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಕೂಡ ಹಾರಿಸಿರುವಂತದ್ದು. ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಜಲಿಯನ್ ವಾಲ್ಬಾಗ್ ಅಂತಾನೆ ಹೆಸರಾಗಿರುವ ಜಾಗ ಯಾವುದು? ವಿಧುರಾಶ್ವತ. ವಿಧುರಾಶ್ವತ, ಕರ್ನಾಟಕದ ಜಲಿಯನ್ ವಾಲ್ಬಾಗ್. ವಿಧುರಾಶ್ವತ ಪಕ್ಕನಾ? ಇಲ್ಲಾದ್ರೆ ಮೈನಸ್ ಆಗುತ್ತೆ. ಇಲ್ಲ, ಕರೆಕ್ಟ್. ಪಕ್ಕ ತಿಳ್ಕೊಂಡಿದ್ದೀರಿ ವಿಧುರಾಶ್ವತದ ಬಗ್ಗೆ, ಜಲಿಯನ್ ವಾಲ್ಬಾಗ್ ಹತ್ಯಾಕಾಂಡದ ಬಗ್ಗೆ ತಿಳ್ಕೊಂಡಿದ್ದೀರಿ. ಓಕೆ, ಪಕ್ಕನಾ? ಓಕೆ, ಡನ್. ವಿಧುರಾಶ್ವತ ಕರೆಕ್ಟ್ ಆದ ಆನ್ಸರ್. ನೆಕ್ಸ್ಟ್, ಸಾರೆ ಜಹಾನ್ ಸೆ ಅಚ್ಚಾ ಹಾಡನ್ನ ರಚನೆ ಮಾಡಿದವರು ಯಾರು? ಮಹಮ್ಮದ್ ಇಕ್ಬಾಲ್. ಅವರನ್ನ ಮಹಮ್ಮದ್ ಅಕ್ಬಾಲ್ ಅಂತಾನು ಕೂಡ ಕರೀತಾರೆ, ಅವರು ಇಕ್ಬಾಲ್ ಅಂತಾನು ಕೂಡ ಅವರನ್ನ ಕರೀತಾರೆ. ಕರೆಕ್ಟ್ ಆದ ಆನ್ಸರ್. ನೆಕ್ಸ್ಟ್ ಕ್ವಶನ್, ಗಡಿನಾಡ ಗಾಂಧಿ ಯಾರು? ಈ ಕಡೆಯಿಂದ ಬಂದಿದೆ. ಖಾನ್ ಅಬ್ದುಲ್ ಗಫರ್ ಖಾನ್. ಯಾರು? ಖಾನ್ ಅಬ್ದುಲ್ಲಾ ಗಫರ್ ಖಾನ್. ಇಷ್ಟೆಲ್ಲ ತಿಳ್ಕೊಂಡಿದ್ದೀರಲ್ಲ, ಅಷ್ಟೆಲ್ಲ ಹೆಸರುಗಳನ್ನ ಎಲ್ಲ ತುಂಬಾ ಇಂಡಿಪೆಂಡೆಂಟ್ ಡೇಗೆ ಸ್ಪೀಚ್ ಮಾಡೋಕೆಲ್ಲ ಹೋಗಿದ್ರೆ ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಸೊ ಎಲ್ಲ ರಿಕಾಲ್ ಮಾಡ್ಕೊಂಡಿದ್ದೀನಿ, ಸೊ ನೆನಪಿದೆ. ಅದರಲ್ಲೂ ತುಂಬಾ ಕನ್ಫ್ಯೂಷನ್ಸ್ ಇದೆ, ಬಟ್ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಓಕೆ, ಗಡಿನಾಡ ಗಾಂಧಿ ಖಾನ್ ಅಬ್ದುಲ್ ಗಫರ್ ಖಾನ್. ಎಸ್, ಕರೆಕ್ಟ್ ಆದ ಆನ್ಸರ್. ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಕ್ವಶನ್ ಮುಗ್ದಿಲ್ಲ. ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು ಯಾರು? ಈ ಕಡೆ ಬಂದಿದೆ. ಎಸ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಎಸ್, ಇವರ ಫೇವ್ರೆಟ್ ಅಲ್ವಾ? ತಿಳ್ಕೊಂಡಿದ್ದೀರಾ ಫುಲ್ ಅವ್ರ ಬಗ್ಗೆ? ಆಗ್ಲೇ ಹೇಳಿದ್ರೆ ಎಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬಗ್ಗೆ. ಹೌದಾ? ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರು. ಅದಕ್ಕಿಂತ ಮೊದಲು ಕೂಡ ಬೇರೆಯವರ ಹೆಸರು ಕೂಡ ಕೇಳಿ ಬರ್ತಿತ್ತು.
ರಾಣಿ ಅಬ್ಬಕ್ಕ ಬಗ್ಗೆ ಕೇಳಿ ಬರ್ತಾ ಇತ್ತು. ಕಿತ್ತೂರು ರಾಣಿ ಚೆನ್ನಮ್ಮ. ಬಟ್ ಪ್ರತಿಮಾ ಮಹಿಳಾ ಸ್ವಾತಂತ್ರ್ಯ ಅವ್ರ ಝಾನ್ಸಿ ರಾಣಿ ಝಾನ್ಸಿ ರಾಣಿ. ಅಕ್ಕನಾ? ಓಕೆ, ಕರೆಕ್ಟ್ ಆದ ಆನ್ಸರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನೆಕ್ಸ್ಟ್ ಕ್ವಶನ್, ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಮಾಡಿದವರು ಯಾರು? ಜೈ ಜವಾನ್ ಜೈ ಕಿಸಾನ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ. ಆಹಾ, ಅಲ್ಲ ಅಲ್ಲ ಅಲ್ಲ, ಜೈ ಜವಾನ್ ಜೈ ಕಿಸಾನ್ ಅಂತ ಘೋಷಣೆ ಮಾಡಿದವರು ಯಾರು? ಭಗತ್ ಸಿಂಗ್. ಲಾಲ್ ಬಹದ್ದೂರ್ ಶಾಸ್ತ್ರಿ. -5 ಆಗುತ್ತೆ. ಯಾರು? ಜೈ ಲಾಲ್ ಬಹದ್ದೂರ್ ಜವಾನ್ ಶಾಸ್ತ್ರಿ. ಜೈ ಕಿಸಾನ್. ಲಾಲ್ ಬಹದ್ದೂರ್ ಶಾಸ್ತ್ರಿ. ಭಗತ್ ಸಿಂಗ್ ಅಲ್ವಾ? ಹಾ, ಹ? ಹಾ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಬಾಲಗಂಗಾಧರ್ ತಿಲಕ್ ಅಲ್ಲ? ಕನ್ಫ್ಯೂಸ್ ಬಾಲ್ಗಂಗಾಧರ್ ತಿಲಕ್ ಅನ್ಕೊಂತೀನಿ. ಯಾರು? ಫೈನಲ್ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ. ಪಕ್ಕನಾ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಓಕೆ, ಕರೆಕ್ಟ್ ಆದ ಆನ್ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆಯನ್ನ ಹೇಳಿದಂತವರು. ನೆಕ್ಸ್ಟ್ ಅಂಡ್ ಫೈನಲ್ ಕ್ವಶನ್, ತುಂಬಾ ಈಸಿ ಆಗಿರುವಂತಹ ಕ್ವಶನ್, ನೋಡೋಣ ಯಾರು ಆನ್ಸರ್ ಮಾಡ್ತಾರೆ ಅಂತ. ಲೋಕಮಾನ್ಯ ಅಂತ ಕರೆಸಿಕೊಂಡವರು ಯಾರು? ಬಾಲಗಂಗಾಧರ್ ತಿಲಕ್. ಬಾಲಗಂಗಾಧರ್ ತಿಲಕ್ ಕರೆಕ್ಟ್ ಆನ್ಸರಾ? ಎಸ್. ಕನ್ಫ್ಯೂಷನ್ಸ್ ಇಲ್ಲ ಯಾವುದೇ? ಬಾಲಗಂಗಾಧರ್ ತಿಲಕ್. ಎಸ್, ಲೋಕಮಾನ್ಯ ಅಂತ ಕರೆಸಿಕೊಂಡವರು ಲೋಕಮಾನ್ಯ ಬಾಲಗಂಗಾಧರ ತಿಲಕ್. ಕರೆಕ್ಟ್ ಆದ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ಎರಡೂ ಟೀಮ್ ಅವರು ಕೂಡ 40 ಅಂಕಗಳನ್ನು ಪಡ್ಕೊಂಡಿದ್ದೀರಾ. 4 ಕ್ವಶನ್ಗೆ ಎರಡೂ ಟೀಮ್ ಅವರು ಕೂಡ ಆನ್ಸರ್ ಅನ್ನ ಕೊಟ್ಟಿದ್ದೀರಾ. ಸೊ ಒಟ್ಟಾರೆ ನಿಮ್ಮ ಎರಡೂ ಟೀಮ್ ಅವರ ಸ್ಕೋರ್ 110. ಎರಡೂ ಟೀಮ್ ಅವರು ಕೂಡ ಸಮಬಲದಲ್ಲಿದ್ದೀರಾ. ಸೊ ಇನ್ನೊಂದು ರೌಂಡ್ ಮಾಡ್ಲೇಬೇಕಾಗತ್ತೆ. ಒಂದು ಡೈಲಾಗ್ ಹೇಳಿ ನೋಡೋಣ, ಆ ನಂತರ ನಿಮ್ಗೊಂದು ಇನ್ನೊಂದು ಕ್ವಶನ್ ಇರುತ್ತೆ. ಪದವಿ ಗೌರವ ಎಲ್ಲವೂ ಒಲಿದು ಬರುತ್ತದೆ. ದೊಡ್ಡದೊಂದು ಪದವಿ ಸಿಕ್ಕಿತೆಂದು ನಮ್ಮ ಇತಿಹಾಸವನ್ನೇ ಮರೆತು ಬಿಡುವುದೇ? ಅದು ಕೂಡದು. ನಾವು ಹುಟ್ಟಿದ್ದು ಹೇಗೆ, ಬೆಳೆದದ್ದು ಹೇಗೆ, ಬೆಳೆಸಿದ್ದು ಯಾರು ಎಂಬುದೆಲ್ಲ ಸದಾ ನೆನಪಿರಬೇಕು. ಅದು ನಮಗೆ ದೊರೆತ ಪದವಿಗೆ ಹೆಚ್ಚು ಗೌರವವನ್ನು ನೀಡುತ್ತದೆ. ನಾನು ಯಾರ ಪುತ್ರ ಎಂಬುದರ ಮೇಲೆ ನನ್ನ ವ್ಯಕ್ತಿತ್ವವಿಲ್ಲ. ನಾನು ಏನು ಮಾಡುತ್ತೇನೋ ಅದು ನನ್ನ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. 3 ರೌಂಡ್ ಆದ ಬಳಿಕ ಈಗ ಎರಡೂ ಟೀಮ್ ಕೂಡ 110 ಅಂಕಗಳನ್ನ ಪಡ್ಕೊಂಡಿದೆ. ಸೊ ಎರಡೂ ಟೀಮ್ ಅವರು ಕೂಡ ಈಕ್ವಲ್ ಅಂಕಗಳನ್ನ ಪಡ್ಕೊಂಡಿದ್ದೀರಾ. ಈಗ ಮತ್ತೊಂದು ರೌಂಡ್, ಇದರಲ್ಲಿ ಯಾರು ಫಸ್ಟ್ ಆನ್ಸರ್ ಹೇಳ್ತಾರೋ ಅವರು ವಿನ್ನರ್ ಅನ್ನುವಂಥದ್ದನ್ನ ನಾವು ಘೋಷಣೆ ಮಾಡಬಹುದು. ಸೊ ಈಗ ಕ್ವಶನ್ ಕೇಳ್ತೀನಿ, ರೆಡಿನಾ? ರೆಡಿನಾ? ಯಾರು ಫಸ್ಟ್ ಆನ್ಸರ್ ಮಾಡ್ತಾರೋ ಅವರು ವಿನ್ನರ್. ಕೈ ಎತ್ಬೋದು, ಓಕೆನಾ? ಕ್ವಶನ್, ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದ್ದು ಯಾವಾಗ? ಯಾವ ವರ್ಷದಲ್ಲಿ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿದೆ? 1847. 1857. ಯಾವ್ದು ಕರೆಕ್ಟ್ ಆನ್ಸರ್? ಪಕ್ಕನಾ? 1857. ಎಸ್, ಕರೆಕ್ಟ್ ಆನ್ಸರ್. ಛಾಯಾ ಟೀಮ್ ಅವರು ಫೈನಲಿ ಈಗ 120 ಅಂಕಗಳನ್ನು ಪಡ್ಕೊಂಡಿದ್ದಾರೆ. ಛಾಯಾ ಟೀಮ್ ಅವರು, ಹಾಗೆಯೇ ಸೂರ್ಯ ಟೀಮ್ ಅವರು 110 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಎಸ್, ಏನನ್ಸ್ತು ಈ ಕಾರ್ಯಕ್ರಮಕ್ಕೆ ಬಂದು? ಚೆನ್ನಾಗಿತ್ತು, ತುಂಬಾ ತುಂಬಾ ಎಂಜಾಯ್ ಮಾಡಿದ್ವಿ. ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ಕೊಂಡ್ವಿ, ಆಟ ಆಡಿದ್ವಿ. ಸೊ ಗೊತ್ತಿಲ್ಲದೆ ಇರೋ ವಿಷಯ ಎಲ್ಲ ಆಲ್ಮೋಸ್ಟ್ ಬಂತು, ನಮ್ಗೆ ಗೊತ್ತಾಯ್ತು. ಸೊ ಕ್ವಿಜ್, ಈ ತರ ಕ್ವಿಜ್ ಯಾವತ್ತಾದ್ರೂ ಸ್ಕೂಲಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರಾ? ನಾನ್ ಪಾರ್ಟಿಸಿಪೇಟ್ ಮಾಡೇ ಇಲ್ಲ, ಎಲ್ಲದಕ್ಕೂ ಹಿಂದೆ. ಆಕ್ಚುಲಿ ನಿಮ್ ಜೊತೆ ನಾವು ಈ ಸಲ ಇಂಡಿಪೆಂಡೆನ್ಸ್ ಡೇ ನ ಸೆಲೆಬ್ರೇಟ್ ಮಾಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ ಏನನ್ಸ್ತು? ನಮ್ಮ ಅಭಿಪ್ರಾಯನೆಲ್ಲ ಹೇಳ್ಕೊಂಡು ಸಖತ್ ಖುಷಿ ಆಯ್ತು. ಅಂಡ್ ಇಂಡಿಪೆಂಡೆನ್ಸ್ ಡೇ ನಾವು ಯಾವಾಗ್ಲೂ ಹಿಂಗೆ ಸೆಲೆಬ್ರೇಟ್ ಮಾಡಿರ್ಲಿಲ್ಲ. ಈಗ ನ್ಯೂಸ್ 18 ಅಲ್ಲಿ ಸೆಲೆಬ್ರೇಟ್ ಮಾಡಿ ತುಂಬಾ ಖುಷಿ ಆಯ್ತು. ಎಸ್, ಈಗ ಈ ಒಂದು ಡೈಲಾಗ್ ಹೇಳೋದ್ರ ಮೂಲಕ ಅಥವಾ ಇವರ ಇನ್ಸ್ಪಿರೇಷನ್ ಆಗಿರುವಂತಹ ವ್ಯಕ್ತಿಯ ಬಗ್ಗೆ ಮಾತನಾಡ್ತಾ ನಮ್ಮ ಈ ಕಾರ್ಯಕ್ರಮವನ್ನ ಮುಗಿಸುವಂತಹ ಟೈಮ್. ಎಸ್, ಯಾರ ಬಗ್ಗೆ ಹೇಳಕ್ಕೆ ಇಷ್ಟಪಡ್ತೀರಾ? ಫ್ರೀಡಮ್ ಫೈಟರ್ಸ್. ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಫ್ರೀಡಮ್ ಫೈಟರ್ಸ್. ನಂಗೆ ಫ್ರೀಡಮ್ ಫೈಟರ್ಸ್ ಅಂದ್ರೆ ತುಂಬಾ ಇಷ್ಟ ಆಗೋದ್ರಲ್ಲಿ ಸಂಗೊಳ್ಳಿ ರಾಯಣ್ಣ. ಓಕೆ. ಅವ್ರು ಕೆಚ್ಚದೆಯಿಂದ ಹೋರಾಡ್ತಾರಲ್ಲ, ಅದ್ ತುಂಬಾ ಇಷ್ಟ ನನ್ಗೆ. ಸೊ ಗಂಡು ಮೆಟ್ಟಿದ ನಾಡು ಕಿತ್ತೂರು, ಕಿತ್ತೂರಿನ ಹುಲಿ ರಾಣಿ ಚೆನ್ನಮ್ಮ, ಅವಳ ಬಲಗೈ ಬಂಟ ಸೊ ದಟ್ ಇಸ್ ಸಂಗೊಳ್ಳಿ ರಾಯಣ್ಣ. ಅವ್ರಿಗೆ ಕೊಡ್ತಿರೋ ಪದವಿಗಳು ತುಂಬಾ ಚೆನ್ನಾಗಿದೆ. ಇವಾಗ ಬ್ರಿಟಿಷರಿಗೆ ತುಂಬಾ ದಿನ ತನಕ ಗೊತ್ತಾಗಿರ್ಲಿಲ್ಲ ದಟ್ ಗೆರಿಲ್ಲಾ ಯುದ್ಧ ಮಾಡಿದವ್ರು ಯಾರು ಅಂತ. ಸೊ ದಟ್ ವಾಸ್ ಸಂಗೊಳ್ಳಿ ರಾಯಣ್ಣ. ಆಮೇಲೆ ಲಾಸ್ಟ್ ತನಕನೂ ಬ್ರಿಟಿಷ್ ಅವರು ಸಂಗೊಳ್ಳಿ ರಾಯಣ್ಣ ನೇರವಾಗಿ ಹಿಡಿಯಕ್ ಆಗ್ಲೇ ಇಲ್ಲ, ಮೋಸದಿಂದಲೇ ಹಿಡಿದ್ರು. ಅದಂಗೆ ಸಂಗೊಳ್ಳಿ ರಾಯಣ್ಣ ಮಾವ ಲಕ್ಷ್ಮಣರಾಯ ಅವ್ರು ಮೋಸ ಮಾಡ್ಬಿಟ್ಟು ಹಿಡಿದ್ರು. ಕಿತ್ತೂರಾಣಿ ಚೆನ್ನಮ್ಮನು ಕೂಡ ಮೋಸ ಮಾಡ್ಬಿಟ್ಟೆ ಹಿಡಿದ್ರು. ಆಮೇಲೆ ಇನ್ನೊಂದೇನ್ ಇಷ್ಟ ಅಂದ್ರೆ ಅವ್ರ ಬರ್ತ್ಡೇ 15th ಆಗಸ್ಟ್, ಅವ್ರ ಡೆತ್ ಡೇ 26 January 1831.
ಸೊ ಎರಡು ಒಂಥರ ಕೋಇನ್ಸಿಡೆನ್ಸ್. ಅದಕ್ಕೋಸ್ಕರ ಅವರ ಒಂದು ಕೆಚ್ಚೆದೆಯ ಹೋರಾಟ ಇವ್ರಿಗೆ ಇಷ್ಟ ಅಂತ ಹೇಳ್ತೀರಿ. ಒಂದ್ ವೇಳೆ ಸಂಗೊಳ್ಳಿ ರಾಯಣ್ಣ ಆಕ್ಟ್ ಮಾಡಿ ಅಂತ ಮುಂದೆ ಯಾವತ್ತಾದ್ರೂ ಆಪರ್ಚುನಿಟಿ ಬಂದ್ರೆ ಆಬ್ವಿಯಸ್ಲಿ ನಂಗೆ ತುಂಬಾ ಇಷ್ಟ ಅವರು. ಸೂಪರ್. ಅವ್ರಿಗೋಸ್ಕರ ಬೋಲೋ ಭಾರತ್ ಮಾತಾ ಕಿ ಎಸ್. ತುಂಬಾ ಮಿಮಿಕ್ರಿ ಮಾಡ್ತಾರಂತೆ ನಮ್ಮ ಕಾಕರಾಜ್, ಹೌದಾ? ಯಾರ್ಯಾರು ಮಿಮಿಕ್ರಿ ಮಾಡ್ತಾರೆ? ಶನಿ, ಗಣೇಶ, ಯಮಿ. ಓಕೆ. ಸನ್ಮಾರ್ಗದಲ್ಲಿ ನಡೆ, ಅನ್ಯತಾ ನಾನು ನಿನಗೆ ಸನ್ಮಾರ್ಗ ತೋರಬೇಕಾಯಿತು. ಯಮಿ ಮಾತಿ ಇದೊಂದು. ಗಣೇಶ ಮಾತಿ, ನನಗೆ ಲಡ್ಡು ಕೊಡಬೇಕು, ನನಗೆ ತುಂಬಾ ಹಸಿವಾಗುತ್ತಿದೆ ಮಾತಿ. ಹೌದಾ ಗಣೇಶ? ಕರೆಕ್ಟ್ ಹಂಗೆ ಮಾಡೋದಾ? ಫಸ್ಟ್ ಡೇ ಶೂಟ್ ಅವಂದದು. ನೀನು ಏನನ್ನು ಅನುಮೋದಿಸುತ್ತಿರುವೆಯೋ ಅದು ನನಗೆ ಒಪ್ಪಿಗೆ ಇದೆ. ಎಂದು ದೇವ, ನೀವು ನಿಮ್ಮ ಎಲ್ಲೆಯನ್ನು ಮೇಯುತ್ತಿದ್ದೀರಿ. ಎಲ್ಲರ ಕ್ಯಾರೆಕ್ಟರ್ ಇವರೇ ಮಾಡ್ಬಿಡ್ಬೋದು ಮುಂದೆ ಅಲ್ವಾ? ನಾನು ಅಂಜನಿ ದೇವಿ ಛಾಯಾದೇವಿ ಮಾಡ್ತೀನಿ. ಇಬ್ರು ಸೇಮ್ ಇದೆ. ಅಂಜನಿ ದೇವಿ ಯಾವಾಗ್ಲೂ ಹೇ ಮಹಾದೇವ, ಈ ಹನುಮ ಇನ್ಯಾವ ಸಂಕಟದಲ್ಲಿ ಇರುತ್ತಾನೋ ಏನೋ. ಅದೇ ಛಾಯಾ ಮಾತೆ, ಹೇ ಮಹಾದೇವ, ನೀವೇ ಇದ್ದರೆ ನೀವು ಶನಿಯನ್ನು ರಕ್ಷಿಸಬೇಕು, ದಯವಿಟ್ಟು ರಕ್ಷಿಸಿ. ಅದ್ ಯಾವಾಗ್ಲೂ ಮೇನ್ ಏನೇ ಪ್ರಾಬ್ಲಮ್ ಇದ್ರು ಅವರಿಬ್ರು ಅದೊಂದು ಶಾಟ್ ಇದ್ದೇ ಇರುತ್ತೆ. ಎಸ್, ಆ ಡೈಲಾಗ್ಸ್ ಇದ್ದೇ ಇರುತ್ತೆ ಅಂತ ಹೇಳ್ತೀರಿ. ಓಕೆ, ಕಾರ್ಯಕ್ರಮ ಕೊನೆ ಹಂತದಲ್ಲಿದೆ. ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ರು ನಮ್ಗಂತೂ ಇವತ್ತು ಡಾನ್ಸ್ ಮಾಡ್ಬೇಕು ಅಂತ ಹೇಳಿ ಇಡೀ ಶನಿ ಟೀಮ್ ಅವ್ರು ಹೇಳ್ತಾ ಇದಾರೆ. ಎಸ್, ಎಲ್ರು ಕೂಡ ಡಾನ್ಸ್ ಮಾಡೋಣ. ಯಾವ ಹಾಡಿಗೆ ಡಾನ್ಸ್ ಮಾಡ್ತೀರಾ? ಓಕೆ, ಡನ್, ಕಮ್. ಫೈನಲಿ ಛಾಯಾ ಟೀಮ್ ಅವರು 120 ಅಂಕಗಳನ್ನ ಪಡ್ಕೊಂಡು ಫಸ್ಟ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿದ್ದಕ್ಕಾಗಿ. ಹಾಗೇನೆ ಕಂಗ್ರಾಚುಲೇಷನ್. ನೋಡಿದ್ರಲ್ಲ ವೀಕ್ಷಕರೇ, ಶನಿ ಟೀಮ್ ಜೊತೆ ನಮ್ಮ ಇವತ್ತಿನ ಕಾರ್ಯಕ್ರಮ ಹೇಗಿತ್ತು ಅಂತ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು.